ಸ್ತೋತ್ರ ಸ್ವಾಮಿ. ಬಂದಂತೆಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು ಸ್ವಾಮಿ. ಬಾರದಿರುವಂತ ಮಕ್ಕಳು ಕೂಡ ಸ್ವಾಮಿ ಬಂದು ನಿನ್ನ ಆಶೀರ್ವಾದ ಹೊಂದುವ ಹಾಗೆ ಕಾರ್ಯ ಮಾಡು. ಇವತ್ತಿನ ದಿನದಲ್ಲಿ ಸ್ವಾಮಿ ಈ ಒಂದು ವಾಕ್ಯನ ಬೋಧಿಸುವಂತೆ ನಿನ್ನ ದಾಸರನ್ನ ಆಶೀರ್ವಾದ ಮಾಡು. ಕೇಳುವಂತ ನಮ್ಮೆಲ್ಲರೂ ಕರ್ತನೆ ಸಿದ್ಧರಾಗಿ ಅದನ್ನು ಕೇಳುವ ಹಾಗೆ ನಮ್ಮನ್ನು ನೀನು ನಡೆಸಿದ್ದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್. 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 ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಈ ನಮಸ್ತೆ. ನಮಸ್ತೆ ಸರ್. ಒಂದು ಫೋಟೋಲ್ಲಿ ಕೀರ್ತನೆ ಮಾಡಿಸ್ತೀನಿ ಸರ್. ಒಂದು ಫ್ಲೂಟ್ ಬಾರಿಸ್ತೀರಾ? ಕೀರ್ತನೆ ಬಾಸಣ ಅಂತ. ಓಕೆ, ಒಳ್ಳೇದ. ಕೀರ್ತನೆ ಬಂದು 238 ಯದುಕುಲ ಕಾಂಬೋದಿ ರಾಗ ಆದಿತಾಳ. ಈ ಒಂದು ಕೀರ್ತನೆ ಪ್ರೀತಿ ಭಕ್ತರುಳೆಷ್ಟು ರಮ್ಯ ಭ್ರಾತ, ಪ್ರೀತಿ ಭಕ್ತರುಳೆಷ್ಟು ವಶ್ಯ ಅಂತ ಈ ಒಂದು ಹಾಡು ಸಾಮಾನ್ಯ ಗೊತ್ತಿರ್ಬೋದು ಎಲ್ಲಕ್ಕೂ. ಫ್ಲೂಟ್ ಅಲ್ಲಿ ಇದನ್ನ ಬಾರಿಸ್ತಾ ಇದ್ದೀನಿ. ಒಂದೆರಡು ಚರಣಗಳನ್ನ ಮಾತ್ರ ಬಾರಿಸ್ಕೊಳ್ಳೋಣ. ಕೇಳಿಸ್ತಾ ಇಲ್ಲ ಅಂಕಲ್, ಏನು ಕೇಳಿಸ್ತಾ ಇಲ್ಲ. तू गावात चिड्या पण गावात तो आजकाल ಓಕೆ, ಥ್ಯಾಂಕ್ ಯು ಸರ್. ವಂದನೆಗಳು ಸರ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾಠ ಕಲಿಯೋದಕ್ಕೆ ಮುನ್ನ ಒಂದು ಕೊಳಲ ವಾದ್ಯವನ್ನ ಕೇಳಿದ್ದೇವೆ. ಈಗ ಒಂದು ವಿಶೇಷ ಗೀತೆಯನ್ನು ಸಹ ನಾವು ಆಲಿಸೋಣ. ಸಹೋದರಿ ಸುವರ್ಣ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ.
ಇದುವೇ 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 ನನ್ನ ಬಯಕೆ, ಇದುವೇ 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 ನನ್ನ ಗುರಿಯು, ಈ ನನ್ನ ಗುರಿಯು ಸಾಧಿಸಲು ಕೊನೆಗಳಿಸುವೆ ನನ್ನ ಪ್ರಾಣವು, ಓರುವೆನು ನನ್ನ ಶಿಲುಬೆಯನು, ಸಹಿಸುವೆ ನಾ ಶ್ರಮೆಗಳನ್ನು, ಈ ನನ್ನ ಗುರಿಯು ಸಾಧಿಸಲು ಕೊನೆಗಳಿಸುವೆ ನನ್ನ ಪ್ರಾಣವನು, ಓರುವೆನು ನನ್ನ ಶಿಲುಬೆಯನು, ಸಹಿಸುವೆ ನಾ ಶ್ರಮೆಗಳನ್ನು, ಸಂತಸದಿಂದಲೇ ಸಾಗುವೆ, ಶುಭವಾರ್ತೆಯನ ಸಾರುವೆ, ಸಂತಸದಿಂದಲೇ ಸಾಗುವೆ, ಶುಭವಾರ್ತೆಯನ ಸಾರುವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಹಸುವೆಯಿಂದ ಬಳಲಿದರು ನಾ ಸೇವೆಯನ್ನು ಬಿಡಲಾರೆನ, ನಿಂದೆಗಳನ್ನು ತಾಳುವೆನೋ, ನೀತಿಯನ್ನು ತೊರೆಯನು ಎಂದು ಸಂತಸದಿಂದಲೇ ಸಾಗುವೆ, ಶುಭವಾರ್ತೆಯನ ಸಾರುವೆ, ಸಂತಸದಿಂದಲೇ ಸಾಗುವೆ, ಶುಭವಾರ್ತೆಯನ ಸಾರುವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಯೇಸು ನನ್ನ ಮುಂದೆ ಮುಂದೆ ಸಾಗುವೆ ನಾ ಹಿಂದೆ ಹಿಂದೆ, ಆತನೇ ನನ್ನ ಆಶ್ರಯವು, ಹೆದರೆನೋ ನಾನೆಂದಿಗೂ, ಯೇಸು ನನ್ನ ಮುಂದೆ ಮುಂದೆ ಸಾಗುವೆ ನಾ ಹಿಂದೆ ಹಿಂದೆ, ಆತನೇ ನನ್ನ ಆಶ್ರಯವು, ಹೆದರೆನೋ ನಾನೆಂದಿಗೂ, ಸಂತೋಷದಿಂದಲೇ ಸಾಗುವೆ, ಶುಭವಾರ್ತೆಯನ ಸಾರುವೆ, ಸಂತಸದಿಂದಲೇ ಸಾಗುವೆ, ಶುಭವಾರ್ತೆಯನ ಸಾರುವೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲೆಲ್ಲಿಯೂ, ಇದುವೇ 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 ನನ್ನ ಬಯಕೆಯು, ಇದುವೇ 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 ನನ್ನ ಗುರಿಯು. ಥ್ಯಾಂಕ್ ಯು ಪಾಸ್ಟರ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತ ಹಾಡನ್ನ ಹಾಡಿದಂತ ಸಹೋದರಿ ಸುವರ್ಣ ಅವರಿಗೂ ಅವರ ಮಗಳಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತಹ ಹಾಡನ್ನ ಕೀರ್ತನೆಯಲ್ಲಿ ಕೊಳ್ಳಲಿನ ಮುಖಾಂತರವಾಗಿ ನುಡಿಸಿದಂತ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಪಾಠಗಳನ್ನ ಕಲಿಯುವಾಗ ದೇವರ ಆತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಯುಗ ಯುಗಾಂತರಗಳಿಂದ ಚರ್ಚಿಸಲ್ಪಡುತ್ತಿರುವಂತ ಸತ್ಯದ ಕುರಿತಾಗಿ ನಾವು ಈ ದಿನವೂ ಕಲಿಯುವಂತ ಅವಕಾಶವನ್ನ ಕೊಟ್ಟಿದ್ದೀವಿ. ಇದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು. ಈ ಹೊತ್ತು ನಾನು ಈ ವಿಷಯದ ಕುರಿತಾಗಿ ಮಾತಾಡಬೇಕಾಗಿರುವುದರಿಂದ ಮಾತಾಡುವವನು ನಾನಲ್ಲ ಸ್ವಾಮಿ, ನೀನೇ ಮಾತನಾಡು. ಯಾಕಂದ್ರೆ ಸತ್ಯವು ನಿನ್ನದು. ಸತ್ಯದ ಆತ್ಮನು ಮಾತ್ರ ಸತ್ಯವನ್ನ ತಿಳಿಸ್ಲಿಕ್ಕೆ ಸಾಧ್ಯ. ಲೋಕವು ಚಂಚಲದಿಂದ ಕೂಡಿದೆ ಸ್ವಾಮಿ. ಸಂಶಯಾತ್ಮಕವಾಗಿ ಇವತ್ತು ನಿನ್ನನ್ನ ನೋಡುತ್ತಿದೆ. ಅದಕ್ಕಾಗಿ ಪರಿಪೂರ್ಣವಾದ ಸತ್ಯವನ್ನ ತಿಳಿಸುವಲ್ಲಿ ದಿನನಿತ್ಯವೂ ನಿನ್ನ ಮಕ್ಕಳಾದ ನಮ್ಮೊಟ್ಟಿಗೆ ನೀನು ಕಾರ್ಯ ಮಾಡುತ್ತಾ
ಈ ಲೋಕಕ್ಕೆ ಸ್ವಾಮಿ ನಿಖರವಾದ ಸತ್ಯವನ್ನ ತಿಳಿಸಿ ಕರ್ತನೆ ಪ್ರತಿಯೊಬ್ಬರನ್ನು ಕರ್ತನೆ ಎಲ್ಲಾ ಸಂಶಯದಿಂದ ಬಿಡುಗಡೆ ಮಾಡಿ ಪರಿಷ್ಕಾರವಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ಆರಾಧಿಸುವಂತ ಕೃಪೆಯನ್ನ ಅನುಗ್ರಹಿಸಲು ನೀನು ಮಾಡಿರುವ ಈ ಯೋಜನೆಗಾಗಿ ನಿನಗೆ ಸ್ತೋತ್ರ. ಕರ್ತನೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಕೂಟದಲ್ಲಿ ಬಂದಿರುವಂತ ನಮ್ಮೆಲ್ಲರನ್ನು ಅಷ್ಟಕ್ಕೊಪ್ಪಿಸ್ತೇನೆ. ಈ ಕೂಟದ ಮುಖಾಂತರವಾಗಿ, ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನು ಅಷ್ಟಕ್ಕೊಪ್ಪಿಸ್ತೇನೆ. ಕೇಳುವಂತ ನಮ್ಮ ಜೊತೆಗೂ ಕೇಳುವಂತ ನಿನ್ನ ಮಂದಿಯ ಸಂಗಡಲು ನೀನಿದ್ದು ಸ್ವಾಮಿ, ನೀನೇ ತಿಳಿಯಬೇಕಾದ ಸತ್ಯವನ್ನ ತಿಳಿಯಪಡಿಸಬೇಕೆಂಬುದಾಗಿ, ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂತೆ ಮಾತನಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ನನ್ನೇ ಬೋಧಕರಾದಂತ ಸಾಲಮನ್ ಸಾರ್ ಅವರು ನಮಗೆ ಅರ್ಥಗರ್ಭಿತವಾಗಿ ಅನೇಕ ಸಂಗತಿಗಳನ್ನ ತಿಳಿಸ್ಕೊಟ್ರು. ನಮ್ಮ ಲೋಕದಲ್ಲಿ ಮಹಾ ಹೋರಾಟದ ಆರಂಭ ಎಂಬುದಾಗಿ. ಇವತ್ತು ನಾವು ಪರಲೋಕದಲ್ಲಿ ಮಹಾ ಹೋರಾಟದ ಆರಂಭ, ಈ ಮಹಾ ಹೋರಾಟದ ಬಗ್ಗೆ ನಾವು ಕಲಿತಾನೆ ಇದ್ದೇವೆ. ಸುಮಾರು ವರ್ಷಗಳಿಂದ ಈ ಪಾಠವನ್ನ ನಾವು ಕಲಿತಾನೆ ಇದ್ದೇವೆ. ಇದು ಇತ್ತೀಚೆಗೆ ಹೆಚ್ಚಿನ ಸಂಗತಿಯಲ್ಲಿ ಕಲಿಯಬೇಕಾದಂತ ಅತ್ಯವಶ್ಯವಾದಂತ ಮತ್ತು ಕಲಿಯುತ್ತಿರುವಂತ ಒಂದು ಸಂಗತಿಯಾಗಿದೆ. ಕಾರಣ ನಾನು ಈಗಾಗಲೇ ಹೇಳಿದ ಹಾಗೆ ಈ ಲೋಕದ ಅಂತ್ಯಕ್ಕೆ ಬಂದಿದ್ದೇವೆ. ಸೈತಾನನ ಮತ್ತು ದೇವರ ನಡುವಿನ ಹೋರಾಟ ತೀಕ್ಷ್ಣವಾಗಿದೆ. ಇದರಲ್ಲಿ ಸಭೆ ತನ್ನ ಕೆಲಸವನ್ನ ದೇವರ ಪರವಾಗಿ ಮಾಡಬೇಕಾಗಿದೆ. ಹೀಗಿರುವುದರಿಂದ ಸಭೆಯು ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಪಾಲನ್ನ ಹೊಂದಿರುವುದರಿಂದ, ದೇವರ ಮಹಿಮೆಗಾಗಿ ಕಾರ್ಯ ಮಾಡಬೇಕಾಗಿರುವುದರಿಂದ ಸಭೆಯಾಗಿ ನಾವು ಈ ಸತ್ಯವನ್ನ ಕಲಿಯುತ್ತಾ ಈ ಮಹಾ ಹೋರಾಟದ ಬಗ್ಗೆ ತಿಳಿಯದೇ ಇರತಕ್ಕಂತ ಲೋಕದ ಇತರ ಜನರಿಗೆ ತಿಳಿಯಪಡಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಯಾಕಂತಂದ್ರೆ ಈ ಸತ್ಯವನ್ನ ತಿಳಿಯಪಡಿಸುವುದಕ್ಕೋಸ್ಕರವೇ ದೇವರು ಸಭೆಯಾಗಿ ನಮ್ಮೆಲ್ಲರನ್ನ ಆರಿಸ್ಕೊಂಡಿದ್ದಾನೆ. ವ್ಯಕ್ತಿಗತವಾಗಿ ನಮ್ಮನ್ನು ಆರಿಸ್ಕೊಂಡು ಸಹ ಒಂದು ಸಭೆಯಾಗಿ ನಮ್ಮಲ್ಲಿ ತನ್ನ ಉದ್ದೇಶವನ್ನ ನೆರವೇರಿಸುವಂತನಾಗಿದ್ದಾನೆ. ಹೀಗಿರುವುದರಿಂದ ಸಭೆಯಾಗಿ ನಾವು ಈ ಪಾಠಗಳನ್ನ ಕಲಿಯುತ್ತಾ ಮತ್ತು ಲೋಕದಲ್ಲಿರುವಂತ ಜನರಿಗೆ ಈ ಪಾಠದಲ್ಲಿರುವಂತ ಸತ್ಯವನ್ನ ತಿಳಿಸುತ್ತಾ ಮುಂದೆ ಹೋಗುವಂತವರಾಗಿದ್ದೇವೆ. ಮತ್ತು ಕರ್ತನ ಆತ್ಮನು ನಮ್ಮನ್ನ ಎಲ್ಲಾ ಕಾಲಕ್ಕೂ ನಡೆಸುವಂತವನಾಗಿದ್ದಾನೆ. ಸೊ ಪ್ರತಿಯೊಂದು ಸಾರಿ ಈ ವಿಷಯವನ್ನ ನಾವು ಕಲಿಯುವಾಗ ನಾವು ಇನ್ನಷ್ಟು ಉತ್ತಮವಾದ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವುದಲ್ಲದೆ ತಿಳಿಯದೇ ಇರುವಂತ ಇತರರ ಕಣ್ಣುಗಳನ್ನ ತೆರೆಸುತ್ತಾ ಹೋಗುವಂತವರಾಗ್ತೇವೆ. ಹೀಗಿರುವುದರಿಂದ ಪ್ರತಿ ಸಾರಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡಬೇಕಾಗ್ತದೆ ಮತ್ತು ಪ್ರತಿ ಸಾರಿ ನಾವು ಕಲಿಯುವಂತ ಈ ವಿಷಯವು ಪ್ರಾಮುಖ್ಯವಾಗಿದೆ. ಸೈತಾನನ ಕುತಂತ್ರಗಳನ್ನ ಅರಿಯದೇ ಇರ್ತಕ್ಕಂಥ ಲೋಕದ ಜನರಿಗೆ ಸೈತಾನನ ಕುತಂತ್ರಗಳನ್ನ ನಾವು ಮತ್ತೆ 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 ಪರಿಚಯ ಮಾಡುತ್ತಾ ಈ ಸಂಗತಿಗಳನ್ನ ಎಲ್ಲ ಮಾನವರಿಗೂ ಪ್ರಕಟ ಮಾಡುತ್ತಾ ನಾವು ಮುಂದೆ ಹೋಗುವಂತರಾಗಿದ್ದೇವೆ. ಸೊ ಇವತ್ತು ನಾವು ಮತ್ತೆ ಪರಲೋಕದಲ್ಲಿ ಮಹಾ ಹೋರಾಟದ ಆರಂಭದ ಬಗ್ಗೆ ನಾವು ಕಲಿತೇವೆ. ನಮಗೆಲ್ರಿಗೂ ಗೊತ್ತು, ಭೂಲೋಕದಲ್ಲಿ ಈ ಲೋಕದಲ್ಲಿ ಪಾಪ ಹೇಗೆ ಉತ್ಪತ್ತಿ ಆಯಿತು ಎಂಬುದಾಗಿ. ಪಾಪವನ್ನ ಸೈತಾನನ ಪ್ರವೇಶದಿಂದ ಸರ್ಪದ ರೂಪದಲ್ಲಿ ಅವಳನ್ನ ವಂಚಿಸಿದ್ದರಿಂದ, ಅವಳಿಗೆ ಹೇಳಿದಂತ ಸುಳ್ಳನ್ನ ಅವಳು ನಂಬಿದ್ದರಿಂದ ಅಲ್ಲಿಂದ ಪ್ರಾರಂಭವಾದಂತ ಪಾಪ, ಉತ್ಪತ್ತಿಯಾದಂತ ಪಾಪ ಒಬ್ಬ ಮನುಷ್ಯನಿಂದ ಈ ಜಗತ್ತಿಗೆ ಆವರಿಸಿಕೊಂಡಿತು ಎಂಬುದಾಗಿ ರೋಮಪುರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಸೊ ಆತನ ಮಾಡುದು ಮೋಸ ನಮಗೆ ಗೊತ್ತು, ಆತನ ಮಾಡಿದಂತ ಸುಳ್ಳು ನಮಗೆ ಗೊತ್ತು, ಮೋಸ ಹೋದ ಬಗೆ ನಮಗೆ ಗೊತ್ತು, ಅದಕ್ಕೆ ದೇವರು ಮಾಡಿದಂತ ಯೋಜನೆಯನ್ನು ನಮಗೆ ಗೊತ್ತು. ಈಗ ಪ್ರಶ್ನೆ ಎಲ್ಲರಲ್ಲಿ ಒಂದು ಕಾಡುತ್ತಾ ಇದೆ, ಪಾಪಕ್ಕೆ ಕಾರಣ ಏನು? ಈ ಪಾಪಕ್ಕೆ ಮೂಲ ಕಾರಣವನ್ನ ಎಲ್ಲರೂ ಹುಡುಕುತ್ತಲೇ ಬಂದಿದ್ದೇವೆ ಮತ್ತು ಅದರ ಬಗ್ಗೆ ಚರ್ಚೆ ಮಾಡ್ತಲೇ ಬಂದಿದ್ದೇವೆ. ಎಷ್ಟೇ ಚರ್ಚೆ ಮಾಡಿದ್ರು ಸಹ ಕೆಲವೊಂದು ವಿಷಯಗಳನ್ನ ರಹಸ್ಯವಾಗಿಯೇ ಇಡಲ್ಪಟ್ಟಿರುವುದನ್ನ ನಾವು ನೋಡ್ತೇವೆ. ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿ ನಾವು ಮುಂದೆ ಸಾಗುವಾಗ ದೇವರು ಇಂದಿಗಿಂತ ನಾಳೆ, ನೆನ್ನೆಗಿಂತ ಇವತ್ತು, ಇಂದಿಗಿಂತ ನಾಳೆ ವಿಭಿನ್ನವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಮಾತನಾಡ್ತಾನೆ ಮತ್ತು ನಮಗೆ ಉತ್ತರಿಸುವಂತನಾಗಿದ್ದಾನೆ. ನೋಡೋಣ, ಈ ಪರಲೋಕದಲ್ಲಿ ಮಹಾ ಹೋರಾಟದ ಆರಂಭ, ಭೂಲೋಕದಲ್ಲಿ ಪಾಪದ ಉತ್ಪತ್ತಿ ಆಗ್ಬೇಕಾದ್ರೆ ಇದಕ್ಕೆ ಮೊದಲೇ ಪಾಪ ಉತ್ಪತ್ತಿ ಆಗಿತ್ತು ಎಂಬುದು ಕೂಡ ನಮಗೆ ತಿಳಿದಿರುವಂತ ವಿಷಯ. ಸೊ ಈ ಮೊದಲೇ ಪಾಪ ಉತ್ಪತ್ತಿ ಆದದ್ದು ಎಲ್ಲಿ?
ಪಾಪ ಉತ್ಪತ್ತಿಯಾದದ್ದು ಪರಲೋಕದಲ್ಲಿ ಎಂಬುದಾಗಿ ನಾವು ನೋಡುವಂತದ್ದಾಗಿದೆ. ದುಷ್ಟತನವು ಆದಾಮ ಹವ್ವಳು ಪಾಪ ಮಾಡುವುದಕ್ಕೆ ಮೊದಲೇ ಅಸ್ತಿತ್ವದಲ್ಲಿತ್ತೆಂದು ಆದಿಕಾಂಡ 1-3 ಅಧ್ಯಾಯದಲ್ಲಿ ಕಂಡು ಬರುತ್ತದೆ. ಏದೇನ್ ತೋಟದಲ್ಲಿ ಕೆಟ್ಟತನವು ವಾಸ್ತವವಾಗಿ ಕಂಡು ಬರದಿದ್ದರೂ ಒಳ್ಳೆಯದರ ಮತ್ತು ಕೆಟ್ಟದರ ಅರ್ಹವನ್ನು ಹುಟ್ಟಿಸುವ ಮರದ ಹೆಸರಿನಲ್ಲಿ ಕಾಲ್ಪನಿಕವಾಗಿ ಆಗಲೇ ಕಂಡು ಬಂದಿತ್ತು. ಸರ್ಪವು ಸುಳ್ಳು ಹೇಳಿದರು, ಅದು ದೇವರು ಸುಳ್ಳು ಹೇಳಿದ್ದಾನೆಂದು ಆತನ ಮೇಲೆ ಅಪಾದನೆ ಹೊರಿಸಿತು. ಸರ್ಪವೆಂಬ ಸೈತಾನನು ಆದಿಯಿಂದಲೂ ಸುಳ್ಳುಗಾರನಾಗಿದ್ದು ಕೆಟ್ಟತನವು ಏದೇನ್ ತೋಟದಲ್ಲಿ ವಾಸ್ತವವಾಗಿತ್ತೆಂಬುದನ್ನು ತಿಳಿಸುತ್ತದೆ. ಈ ವಿಧವಾಗಿ ಆದಾಮ ಹವ್ವಳು ಪಾಪ ಮಾಡುವುದಕ್ಕೂ ಮೊದಲೇ ಏದೇನ್ ತೋಟದಲ್ಲಿ ಕೆಟ್ಟತನವು ಪ್ರಕಟಗೊಂಡಿತ್ತು. ಸೊ ಏದೇನ್ ತೋಟದಲ್ಲಿ ಒಳ್ಳೆಯದರ ಕೆಟ್ಟದರ ನಡುವಿನ ಆ ಒಂದು ಗಿಡವನ್ನ ಸ್ಥಾಪಿಸುವಾಗಲೇ ಅದಕ್ಕಿಂತ ಮುಂಚಿತವಾಗಿ ಉದ್ದೇಶಪೂರಿತವಾಗಿ ಅದನ್ನು ಇಡಲಾಗಿತ್ತು. ಮತ್ತು ಇದನ್ನ ಇಡ್ಲಿಕ್ಕೆ ಕಾರಣ ಬಂದ್ಬಿಟ್ಟು ಇದಕ್ಕೆ ಭೂಲೋಕಕ್ಕೆ ಪಾಪ ಉತ್ಪತ್ತಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಪರಲೋಕದಲ್ಲಿ ಪಾಪ ಉತ್ಪತ್ತಿ ಆಗಿತ್ತು ಎಂಬುದಾಗಿ ಸತ್ಯವೇದದಲ್ಲಿ ಆದಿಕಾಂಡದಲ್ಲಿ ನಾವು ತಿಳಿದುಕೊಳ್ಳುವಂತರಾಗಿದ್ದೇವೆ. ಈಗ ಪಾಪ ಉತ್ಪತ್ತಿ ಹೇಗಾಯ್ತು ಅಂತೇಳಿ ಮತ್ತೆ ನಾವು ತಿಳಿದುಕೊಳ್ಳೋಣ. ಯೆಹೆಜ್ಕೇಲನು ಬರೆದಂತಹ ಪ್ರವಾದನೆ 28ನೇ ಅಧ್ಯಾಯ 12-19 ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೆಜ್ಕೇಲನು ಬರೆದಂತಹ ಪ್ರವಾದನೆ 28ನೇ ಅಧ್ಯಾಯ 12-19 ವಚನಗಳನ್ನು ಸತ್ಯವೇದ ತಂದಿರೋರು ದಯಮಾಡಿ ಓದಿದ್ರೆ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ನಾನು ಓದ್ತೇನೆ. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತಿ ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಗೂಢಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರುಲ್ಲ, ಬೆರುಲ್ಲ, ವೈಡೂರ್ಯ, ನೀಲ, ಕಿತ್ತರುಳು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳು, ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದನು ಎಂಬುದಾಗಿ ಹೇಳ್ತದೆ. ಇಲ್ಲಿ ತೂರಿನ ಅರಸನ ವಿಷಯವಾಗಿ ಮಾತಾಡುವಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಈ ತೂರಿನ ವಿಷಯದಲ್ಲಿ ಮಾತಾಡುವಾಗ ಕೆರೂಬಿಯ ವಿಚಾರವನ್ನ ತರ್ತಾರೆ. ಈ ಕೆರೂಬಿ ದೇವರ ಸಿಂಹಾಸನದ ಹಿಂದೆ ದೇವರಿಗೆ ನೆರಳು ಕೊಡುವಂತ ದೇವದೂತರನ್ನ ತೋರಿಸುವಂತದ್ದಾಗಿದೆ. ಇದನ್ನ ವಿಮೋಚನ ಕಾಂಡ 25ನೇ ಅಧ್ಯಾಯ 19-20 ವಚನದಲ್ಲಿ ನಾವು ನೋಡಬಹುದಾಗಿದೆ. ವಿಮೋಚನ ಕಾಂಡ 25ನೇ ಅಧ್ಯಾಯ 19 19-20 ದಯಮಾಡಿ ಯಾರು ಓದ್ರಿ. ನನಗೆ ಓದಿ ಹೇಳಿದ್ರೆ ಸಾಕಾರ ಆಗುತ್ತೆ. 19-20 ನಾನು ಓದ್ತೇನೆ ನೋಡಿ. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಕೂರಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ಇಲ್ಲ ನೋಡ್ತೇವೆ, ದೇವರ ಗುಡಾರದಲ್ಲಿ ದೇವರು ಮೋಸೆಗೆ ಪರಲೋಕದ ಮಾದರಿಯ ಗುಡಾರವನ್ನ ಮಾಡ್ಲಿಕ್ಕೆ ಹೇಳಿದಾಗ ಮಹಾಪರಿಶುದ್ಧವಾದಂತಹ ಸ್ಥಳದಲ್ಲಿ ದೇವರ ಮಂಜೂಷದ ಪೆಟ್ಟಿಗೆ ದೇವರ ಕೃಪಾಸನದ ಸ್ಥಳದಲ್ಲಿ ಇಡಲ್ಪಟ್ಟು ದೇವರ ಕೃಪಾಸನದ ಹಿಂದೆ ದೇವರಿಗೆ ನೆರಳು ಕೊಡುವಂತ ಒಂದು ಕಾರ್ಯವನ್ನ ಕೆರೂಬಿಯರು ಮಾಡುವಂತರಾಗಿದೆ. ಸೊ ಈ ಕೆರೂಬಿ ದೇವರ ಮಹಾಪರಿಶುದ್ಧವಾದಂತಹ ಸ್ಥಳದಲ್ಲಿ ಇರಬೇಕಾದಂತ ಕೆರೂಬಿಯ ವಿಷಯದಲ್ಲಿ
ಯೆಹೆಜ್ಕೇಲನ 28ನೇ ವಚನದಲ್ಲಿ ಹೇಳುವಂತದ್ದಾಗಿದೆ. ಸೊ ಈ ಕೆರೂಬಿ ಎಂಬುದಾಗಿ ಹೇಳುವಾಗ ಇಲ್ಲಿ ಮುಂದೆ ಪಾಠದಲ್ಲಿ ನಮಗೆ ತಿಳಿಸ್ತಾರೆ, ಲೂಸಿಫರ್ ಅನ್ನು ಇಲ್ಲಿ ಹೇಗೆ ವರ್ಣಿಸಲಾಗಿದೆ ಹಾಗೂ ಅವನು ಪರಲೋಕದಿಂದ ದಬ್ಬಲ್ಪಡುವುದಕ್ಕೆ ಕಾರಣವೇನು? ಈ ವಾಕ್ಯದ ಪ್ರಕಾರ ದುಷ್ಟತನ ಹಾಗೂ ಕ್ರಿಸ್ತನು ಮತ್ತು ಸೈತಾನನ ನಡುವಣ ಮಹಾ ಸಂಘರ್ಷವು ಪರಲೋಕದಲ್ಲಿ ಆರಂಭವಾಯಿತು ಎಂದು ಬರುತ್ತದೆ. ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತ ಈ ಒಂದು ಕೆರೂಬಿ ಯಾರ ವಿಷಯದಲ್ಲಿ ಹೇಳ್ತದೆ ಅಂದ್ರೆ ಸೈತಾನನ ವಿಷಯದಲ್ಲಿ ಹೇಳುವಂತದ್ದಾಗಿದೆ. ತೂರಿನ ಅರಸನು ಎಂಬುದಾಗಿ ಹೇಳುವಾಗ ತೂರಿನ ಅರಸನ ಬಗ್ಗೆ ಈ ಮಾತನ್ನು ಹೇಳ್ತಿಲ್ಲ, ಇದು ಪ್ರವಾದನೆಯಾಗಿ ದೇವರ ಸಿಂಹಾಸನದಲ್ಲಿ ನೆರಳು ಕೊಡ್ತಿದ್ದಂತ ಕೆರೂಬಿಯನ್ನ ಸಂಬೋಧಿಸಿ ಮಾತನಾಡುವಾಗ ಈ ಕೆರೂಬಿಯು ಸೈತಾನನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಸೈತಾನನನ್ನ ದೇವರು ಲೂಸಿಫರ್ ನಮ್ಮ ಹೆಸರಿನಲ್ಲಿ ಹೇಗೆ ದೇವರು ಎಂತ ಉನ್ನತವಾದಂತ ಸ್ಥಳದಲ್ಲಿ ಎಂತ ಅದ್ಭುತವಾದಂತ ಒಂದು ಸೌಂದರ್ಯವನ್ನ ಈತನಿಗೆ ಕೊಟ್ಟು ದೇವರು ಈತನನ್ನ ನೆಲೆಗೊಳಿಸಿದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಪ್ರಾರಂಭವಾದಂತ ಸಂಗತಿ ಇದೆ ಎಂಬುದನ್ನ ನಮ್ಮ ಗಮನಕ್ಕೆ ತರ್ತಾನೆ. ಈಗ ನಾವು ಸೈತಾನನೆಂದು ಕರೆಯಲ್ಪಡುವ ಲೂಸಿಫರನು ದೇವರ ವಿರುದ್ಧವಾಗಿ ದಂಗೆ ಎದ್ದು ಪರಲೋಕದಿಂದ ದೊಬ್ಬಲ್ಪಡುವುದಕ್ಕಿಂತ ಮೊದಲು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದನು. ಅಲ್ಲದೆ ಅವನು ಸರ್ವ ಸುಲಕ್ಷಣ ಶಿರೋಮಣಿ, ಪರಿಪೂರ್ಣ ಸುಂದರನು, ಪೂರ್ಣ ಜ್ಞಾನಿಯಾಗಿದ್ದು ದೇವರ ಉದ್ಯಾನವನವಾದ ಏದೇನಿನಲ್ಲಿದ್ದನೆಂದು ಸತ್ಯವೇದವು ತಿಳಿಸುತ್ತದೆ. ಯೆಹೆಜ್ಕೇಲನು 28:12-13 ತೂರಿನ ಪ್ರಭುತ್ವವಾಗಲಿ ಅಥವಾ ಇನ್ಯಾವುದೇ ವ್ಯಕ್ತಿಯಾಗಲಿ ಈ ಗುಣಲಕ್ಷಣಗಳನ್ನು ಹೊಂದಲು ಅಸಾಧ್ಯ. ಆದುದರಿಂದ ಲೂಸಿಫರನು ಪರಲೋಕದಿಂದ ದೊಬ್ಬಲ್ಪಡುವುದಕ್ಕೆ ಕಾರಣಗಳನ್ನು ನಾವು ತಿಳಿಯಬಹುದು. ಇಲ್ಲಿ ನಾವು ನೋಡ್ತೇವೆ ಲೂಸಿಫರನು ಇಲ್ಲಿ ನಾವು ಹೇಳ್ತೇವೆ ಈತನು ಪರಲೋಕದಲ್ಲಿ ದೇವರ ಸಿಂಹಾಸನದಲ್ಲಿ ದೇವರಿಗೆ ನೆರಳು ಕೊಡುವಂತ ಕೆರೂಬಿಯಾಗಿ ದೇವರ ಉನ್ನತವಾದಂತಹ ವಾಸಸ್ಥಳದಲ್ಲಿ ಇದ್ದನು. ಆದ್ರೆ ಆತನನ್ನ ದೇವರು ನೆಲಕ್ಕೆ ದಬ್ಬಲ್ಪಟ್ಟನು. ಆತನು ಮೂಲದಲ್ಲಿ ಬಂದು ಆ ನಂತರ ಆದಮ ಅವಳನ್ನ ಮೋಸ ಮಾಡಿದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದ ಈ ಲೂಸಿಫರನು ನೆಲಕ್ಕೆ ದಬ್ಬಲ್ಪಡಬೇಕಾದ್ರೆ ಕಾರಣ ಏನು ಅದನ್ನ ನಾವು ಮತ್ತೊಮ್ಮೆ ನೋಡೋಣ. ಯೆಶಾಯನು ಬರೆದಂತ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 13-14 ವಚನ ಓದ್ಕೊಳ್ಳೋಣ. ಯೆಶಾಯನು ಬರೆದಂತ ಪ್ರವಾದನೆ 14ನೇ ಅಧ್ಯಾಯ 13-14 ಸಂಕ್ಷಿಪ್ತವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯೆಶಾಯನು ಬರೆದಂತ ಪ್ರವಾದನೆ 14ನೇ ಅಧ್ಯಾಯ 13-14. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತನೋತ್ತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿದೀಯಲ್ಲ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಸ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ನಿನ್ನನ್ನು ಕಂಡವರು ಸಾಕು. ಇಲ್ಲಿ ಸೈತಾನನ ಬಗ್ಗೆ ಕುರಿತಾದಂತ ಮಾತುಗಳನ್ನ ಇಲ್ಲಿ ನಾವು ನೋಡ್ತೇವೆ. 12ನೇ ವಚನದಲ್ಲಿ ನಾವು ನೋಡುವಾಗ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕೆಡವಲ್ಪಟ್ಟು ನೆಲಕ್ಕೆ ಉರುಳಿಪಟ್ಟಿಯಲ್ಲ. ಸೊ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ಉನ್ನತವಾದಂತ ಮಹಿಮೆಯ ಸ್ವಭಾವ ಈತನಿಗೆ ಕೊಟ್ಟಿದ್ದಂತ ಪ್ರಭಾವದಲ್ಲಿ ಈತನು ಉದಯ ನಕ್ಷತ್ರ ದೇವರ ಸನ್ನಿಧಾನದಲ್ಲಿ ಸದಾ ಪ್ರಕಾಶಿಸುವಂತ ಒಬ್ಬ ವ್ಯಕ್ತಿಯಾಗಿ ಇದ್ದನು. ಆದ್ರೆ ಆತನು ಅಲ್ಲಿಂದ ನೆಲಕ್ಕೆ ದಬ್ಬಲ್ಪಡ್ತಾನೆ. ಇದಕ್ಕೆ ಕಾರಣ ಎಂಬುದಾಗಿ ಹೇಳುವಾಗ, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಟ್ಟಿಯಲ್ಲ. ಸೊ ಪಾಪಕ್ಕೆ ಮೂಲ ಕಾರಣ ಏನೆಂಬುದನ್ನ ಇಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಅನೇಕರು
ಸೈತಾನನು ಪಾಪವನ್ನು ಮಾಡುವುದಕ್ಕೆ ಕಾರಣ ಏನು? ಪಾಪ ಪರಲೋಕದಲ್ಲಿ ಯಾಕೆ ಉತ್ಪತ್ತಿ ಆಯ್ತು? ಅದರ ಬಗ್ಗೆ ಒಂದು ದೊಡ್ಡ ಡಿಬೇಟ್ ನಡೀತಾ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳುವಂತ ಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಹೇಗೆ ಪೌಲನು ದಿನದಿಂದ ದಿನಕ್ಕೆ ಕ್ರಿಸ್ತನನ್ನ ದರ್ಪಣದಿಂದ ನೋಡುತ್ತಾ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗಿ ಕೊನೆಗೆ ಕ್ರಿಸ್ತನ ಸಾರೂಪ್ಯವನ್ನ ನೋಡುವಂತ ಒಂದು ಸಾಮರ್ಥ್ಯವನ್ನ ನಾವು ಕಡೆಯಲ್ಲಿ ಪಡ್ಕೊಳ್ತೇವೆ ಎಂಬುದಾಗಿ ಹೇಳ್ತಾನೋ, ಹಾಗೆಯೇ ದೇವರ ಸತ್ಯದ ಸಾಮರ್ಥ್ಯವನ್ನ ದರ್ಪಣದಲ್ಲಿ ಕಾಣುವ ಹಾಗೆ ದಿನದಿಂದ ದಿನಕ್ಕೆ ನಾವು ಹೆಚ್ಚಿನ ಪ್ರಭಾವವನ್ನ ಅರ್ಥ ಮಾಡಿಕೊಳ್ಳುತ್ತಾ ಹೋಗುವಂತೆ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಸೈತಾನನ ವಿಷಯದಲ್ಲಿ ಕಲಿಯುವಾಗ, ಈ ಪಾಪದ ವಿಷಯದಲ್ಲಿ ಕಲಿಯುವಾಗ ನಿಖರವಾದಂತ ಒಂದು ಸತ್ಯವನ್ನ ದೇವರು ನಮಗೆ ಉತ್ತರವನ್ನ ದೇವರು ನಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಕ್ಕಂಥನಾಗಿದ್ದಾನೆ. ಒಂದನ್ನ ಅರ್ಥ ಮಾಡ್ಕೋಬೇಕು, ಈ ಸೈತಾನನ ಮನಸ್ಸಿನಲ್ಲಿ ಹುಟ್ಟಿದಂತ ಈ ಒಂದು ಭಾವನೆ, ಇದು ದೇವರಿಗೆ ವಿರುದ್ಧವಾದಂತ ಹುಟ್ಟಿದ ಭಾವನೆ. ಸೊ ಇದಕ್ಕೂ ದೇವರಿಗೂ ಯಾವ ಸಂಬಂಧ ಇಲ್ಲ ಅನ್ನೋದನ್ನ ಈ ಪಾಠದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ನೋಡ್ತೇವೆ, ನಾನು ಈಗಾಗಲೇ ಅನೇಕ ಸಾರಿ ಪಾಠದಲ್ಲಿ ಮತ್ತು ದೇವರ ವಾಕ್ಯಗಳನ್ನ ಹೇಳುವಾಗ ಈ ಮಾತುಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ದೇವರು ಒಳ್ಳೆಯವನು. ಅದನ್ನ ಯಾಕೋಬನು 4ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾನೆ. ಯಾಕೋಬನ ಪುಸ್ತಕ ಓಕೆ 1ನೇ ಅಧ್ಯಾಯ 13ರಿಂದ 15ನೇ ವಚನ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ರಿಂದ 15. ಓದ್ರಿ ನೋಡೋಣ. ಯಾವನಾದರೂ ಶೋಧನೆಗೆ ಪ್ರೇರಿಸಲ್ಪಡುವಾಗ ಈ ಪ್ರೇರಣೆಯು ತನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಏಕೆಂದರೆ ದೇವರು ಕೆಟ್ಟದ್ದರಿಂದ ಶೋಧಿಸಲ್ಪಡಲಾರನು, ಆತನು ಯಾರನ್ನೂ ಶೋಧಿಸುವುದೂ ಇಲ್ಲ. ಆದರೆ ಪ್ರತಿಯೊಬ್ಬನು ತನ್ನ ಸ್ವಂತ ದುರಾಶೆಯಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಶೋಧಿಸಲ್ಪಡುತ್ತಾನೆ. ಓಕೆ, ದೇವರು ಕೆಟ್ಟತನಕ್ಕೆ ಸಂಬಂಧಪಟ್ಟವನಲ್ಲ. ದೇವರ ವಾಕ್ಯದಲ್ಲಿ ಕಡಾಖಂಡಿತವಾಗಿ ಯಾಕೋಬನು ಬರೀತಾನೆ, ನಿಶ್ಚಯವಾಗಿ. ಯಾಕಂತಂದ್ರೆ ಅದನ್ನ ನಾವು ನೋಡ್ತೇವೆ ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನದಲ್ಲಿ, ದೇವರ ಸೃಷ್ಟಿ ಮಾಡಿದಾಗ ಎಲ್ಲವೂ ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳ್ತಾರೆ. ಭೂಲೋಕದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಎಲ್ಲವೂ ಏನಾಗಿತ್ತು? ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳುವಾಗ, ಇದಕ್ಕಿಂತ ಉನ್ನತವಾದಂತಹ ಲೋಕ ಪರಲೋಕದಲ್ಲಿ ಅದನ್ನ ದೇವರು ಸೃಷ್ಟಿ ಮಾಡಿದಾಗ ಅದು ಹೇಗಿರ್ಬೇಕಿತ್ತು? ಅದು ಕೂಡ ಬಹು ಒಳ್ಳೆಯದಾಗಿಯೇ ಇತ್ತು. ಹೀಗಿರುವಾಗ ನಾವು ಈ ಒಬ್ಬ ಲೂಸಿಫರ್ನ ವಿಷಯದಲ್ಲಿ ಕಲಿಯುವಾಗ ಯೆಶಾಯನು ಬರೆದಂತಹ ಪ್ರವಾದನೆಯಲ್ಲಿ 14ನೇ ಅಧ್ಯಾಯದಲ್ಲಿ ಓಕೆ 28ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಏನನ್ನ ಹೇಳ್ತಾನೆ? ಯೆಹೆಜ್ಕೇಲ 28ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ಓಕೆ 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 ಅಲ್ಲಿ ನಿಲ್ಸೋಣ. ಸೈತಾನನು ಸೃಷ್ಟಿಯಾಗಿ ಎಷ್ಟೋ ವರ್ಷಗಳ ತನಕ ಅವನು ನಿರ್ದೋಷವಾಗಿದ್ದನು. ಅಂದ್ರೆ ಅರ್ಥ ಏನು? ಅವನು ಬಹು ಒಳ್ಳೆಯವನಾಗಿಯೇ ಇದ್ದನು. ಪರಲೋಕದಲ್ಲಿ ಎಲ್ಲವೂ ಬಹು ಒಳ್ಳೆಯದಾಗಿಯೇ ಇತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಮಹಾ ಹೋರಾಟ ಪುಸ್ತಕ, ಇದನ್ನ ಮಹಾ ಸಂಘರ್ಷ ಎಂಬುದಾಗಿ ಈ ಸಾರಿ ಭಾಷಾಂತರ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ನಾವು 23ನೇ ಅಧ್ಯಾಯ ದೇವದರ್ಶನದ ದುಷ್ಟತನದ ಉಗಮ ಎಂಬತಕ್ಕಂತ ಈ ಒಂದು 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದುಷ್ಟತನದ ಉಗಮ ಎಂಬತಕ್ಕಂಥ 29ನೇ ಅಧ್ಯಾಯದಲ್ಲಿ ಇದರಲ್ಲಿ 417ನೇ ಪುಟ 17 ಮತ್ತು 18ರಲ್ಲಿ ಹೀಗೆ ಬರೀತಾರೆ. ನಾನು ಓದ್ಬಿಡ್ತೇನೆ. ಕ್ರಿಸ್ತನ ಮಹಿಮೆಯನ್ನು ಪ್ರತಿಬಿಂಬಿಸಲು ಮತ್ತು ಆತನ ಸ್ತುತಿ ಮಾಡಲು ಇಡೀ ಪರಲೋಕವೇ ಸಂತೋಷ ಪಟ್ಟಿತು.
ದೇವರನ್ನು ಹೀಗೆ ಗೌರವಿಸುವ ಸಂದರ್ಭಕ್ಕೆ ಎಲ್ಲವೂ ಶಾಂತಿ ಮತ್ತು ಸಂತೋಷವಾಗಿತ್ತು. ಆದರೆ ಭಿನ್ನಾಭಿಪ್ರಾಯದ ಒಂದಂಶ ದೇವಲೋಕದ ಸಾಮರಸ್ಯವನ್ನು ನಾಶ ಮಾಡಿತು. ನೋಡಿ, ಸೈತಾನನ ಮನಸ್ಸಿನಲ್ಲಿ ಆತನು ಅಪರಾಧ ಸಿಕ್ಕುವ ತನಕ, ಅಂದ್ರೆ ಆತನ ಮಾಡಿದಂತ ಅಪರಾಧ ಏನು? ಆತನು ತನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂದ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡನು. ಇದು ದೇವರು ಹೇಗೆ ಆದಿಯಲ್ಲಿ ಭೂಮಿಯನ್ನ ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಬಹು ಒಳ್ಳೆಯದಾಗಿ ಸೃಷ್ಟಿ ಮಾಡಿದನು, ಅದೇ ರೀತಿ ಪರಲೋಕದಲ್ಲಿ ಕೂಡ ದೇವರು ಅತ್ಯುತ್ತಮವಾದಂತ ರೀತಿಯಲ್ಲಿ ಎಲ್ಲಾ ತನ್ನ ಸೃಷ್ಟಿಯನ್ನ ಮಾಡಿದನು. ಅದರಲ್ಲಿ ಸೈತಾನನನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಂದರ್ಯವುಳ್ಳವನಾಗಿ ಸೃಷ್ಟಿ ಮಾಡಿದನು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನಂತವನು, ಅವನಂತ ಜ್ಞಾನಿ, ಅವನಂತ ಜ್ಞಾನಿ ಯಾರು ಇಲ್ಲ ಪರಲೋಕದಲ್ಲಿಂದ. ಅದನ್ನ ಒಳ್ಳೆ ಹಾಡುಗಾರನು ಕೂಡ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಂಥ ಒಂದು ಉನ್ನತವಾದಂತ ಸ್ಥಾನದಲ್ಲಿದ್ದಂತ ಲೂಸಿಫರ್, ಅವನ ಮನಸ್ಸಿನಲ್ಲಿ ಹುಟ್ಟಿದಂತ ಈ ಭಾವನೆ ದೇವರಿಗೆ ವಿರುದ್ಧವಾದಂತ ಭಾವನೆ ಆಯಿತು. ಈ ಭಾವನೆ ಅವನಲ್ಲಿ ಹುಟ್ಟುವ ತನಕ ಎಲ್ಲವೂ ಪರಿಶುದ್ಧವಾಗೇ ಇತ್ತು, ಪವಿತ್ರವಾಗೇ ಇತ್ತು, ಬಹು ಒಳ್ಳೆದಾಗಿ ಇತ್ತು. ಲೂಸಿಫರನು ಕೂಡ ಆ ಒಂದು ಭಾವನೆ ಅವನ ಹೃದಯದಲ್ಲಿ ಉತ್ಪತ್ತಿ ಆಗುವ ತನಕನು ಆತನು ಪರಿಶುದ್ಧನಾಗಿ ಇದ್ದನು. ಯಾವ ಕ್ಷಣದಲ್ಲಿ ಈ ಒಂದು ಭಾವನೆ ಅವನಲ್ಲಿ ಉತ್ಪತ್ತಿ ಆಯಿತು, ಆವಾಗ ಅವನು ದೋಷಿಯಾದನು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಅದನ್ನೇ ಹೇಳೋದು ಏಜ್ಕಲ್ 28ನೇ ಅಧ್ಯಾಯದಲ್ಲಿ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿತ್ತು. ಯಾಕೋಬನು ಬರೀತಾನೆ, ಈ ನಡತೆ ಅವನಲ್ಲಿ ಈ ಭಾವನೆ ಯಾಕೆ ಬಂತು ಅಂತ ಹೇಳುವಾಗ, ಆತನು ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದ್ರೆ ದೇವರ ಸಿಂಹಾಸನದ ಮೇಲೆ, ದೇವರ ಅಧಿಕಾರದ ಮೇಲೆ ಅವನಿಗೆ ಆಸೆ ಆಯಿತು. ದೇವರ ಸಮಕ್ಷಮದಲ್ಲಿ ದೇವರಿಗಿಂತ ಆತನಿಗಿಂತ ಉನ್ನತವಾದಂತ ಸ್ಥಾನವನ್ನ, ಅಂದ್ರೆ ಆತನಿಗೆ ಅಧಿಕಾರ ಮಾಡುವಂತ ಅವಕಾಶವನ್ನ ಪಡ್ಕೊಳ್ಬೇಕಂತಕ್ಕಂತ ಒಂದು ಅಭಿಲಾಷೆ ಅವನಲ್ಲಿ ಹುಟ್ಟಿತು. ಆತನಿಗೆ ಸರಿ ಸಮಾನನಾದ್ರೂ ಆಗ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಆತನು ಮಾಡಿದನು. ದೇವರು ಹೇಗೆ ಇಡೀ ಸಮಸ್ತ ಸೃಷ್ಟಿಯನ್ನು ಆತನು ಹಾಗೆ ತಾನು ಆಡಳಿತ ಮಾಡಬೇಕು, ಅಂದ್ರೆ ದೇವರ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಸಮಸ್ತವು ಹೇಗೆ ದೇವರನ್ನ ಗೌರವಿಸ್ತದೋ ಹಾಗೆಯೇ ದೇವರ ಸಮಸ್ತ ಸೃಷ್ಟಿಯು ಲೂಸಿಫರನಿಗೂ ಸಹ ಗೌರವವನ್ನು ಸಲ್ಲಿಸಬೇಕು. ಆ ಆಸೆಯವನಲ್ಲಿ ಹುಟ್ಟುತ್ತದೆ. ಈ ಆಸೆಯನ್ನ ಹುಟ್ಟದ ಮೇಲೆ ಮುಂದೆ ಆಗ್ತಕ್ಕಂಥದ್ದೇ ಪಾಪ. ಅದನ್ನೇ ಯಾಕೋಬನು ಬರೀತಾನೆ 4ನೇ ಅಧ್ಯಾಯ 17ನೇ ವಚನ. ಯಾಕೋಬನು ಬರ್ತಾನೆ 1ನೇ ಅಧ್ಯಾಯ 13ರಿಂದ 15ನೇ ವಚನ ತನಕ. ಇನ್ನೊಂದ್ಸಾರಿ ಓದನಿ. ಯಾವನಾದರೂ ಶೋಧನೆಗೆ ಪ್ರೇರಿಸಲ್ಪಡುವಾಗ ಈ ಪ್ರೇರಣೆಯು ತನಗೆ ದೇವರಿಂದ ಉಂಟಾಯ್ತೆಂದು ಹೇಳಬಾರದು. ಏಕೆಂದರೆ ದೇವರು ಕೆಟ್ಟದ್ದರಿಂದ ಶೋಧಿಸಲ್ಪಡಲಾರನು, ಆತನು ಯಾರನ್ನೂ ಶೋಧಿಸುವುದೂ ಇಲ್ಲ. ಓಕೆ, ನನ್ನ ಬೈಬಲ್, ನೀವು ಯಾವುದೋ ಬೈಬಲ್ ಅಲ್ಲಿ ಒಂದ್ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ನಾನು ನನ್ನ ಬೈಬಲ್ ಅಲ್ಲಿ ಅದಕ್ಕೆ ಸರಿಯಾಗಿ ಇನ್ನೊಂದು ಉತ್ತರವನ್ನ ನಿಮ್ಗೆ ಹೇಳ್ಬಿಡ್ತೇನೆ. ಯಾಕೋಬನ್ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 13ರಿಂದ 13ನೇ ವಚನ ನೋಡೋಣ. ಓಕೆ, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯ್ತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ. ಈ ನೋಡಿ, ಕೆಲವೊಂದು ಭಾಷಾಂತರಗಳು ಬಹಳ ನಿಖರವಾದಂತಹ ಸಂಗತಿಗಳನ್ನ ನಮಗೆ ತಿಳಿಸ್ತದೆ. ಸತ್ಯವೇದವನ್ನ, ಅದಕ್ಕೆ ನಾನು ಹೇಳೋದು, ಸತ್ಯವೇದಗಳನ್ನ ಓದುವಾಗ
ಅರ್ಥ ಮಾಡ್ಕೊಳ್ಳುವಾಗ ಬಹಳ ಹುಷಾರಾಗಿರ್ಬೇಕಾಗ್ತದೆ. ಇಲ್ಲಿ ಭಾಷಾಂತರ ನೇರವಾಗಿ ಹೇಳ್ತದೆ, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಈಗ ಈತನ ಭಾವನೆ ದೇವರಿಗೆ ವಿರುದ್ಧವಾಗಿ ಬಂದಾಗ ಅದು ಕೆಟ್ಟ ಭಾವನೆ ಆಯ್ತು. ಈ ಕೆಟ್ಟ ಭಾವನೆ ಪ್ರಾರಂಭ ಆಗಿ ಮುಂದೆ ಆಗೋದೇನು? ಮುಂದೆ ಹೇಳ್ತಾನೆ, ಹೇಗೆ ಪಾಪ? ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಸದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ತರುತ್ತದೆ. ಒಂದು ಪಾಪದ ಸಂಬಳ ಮರಣ, ಅದು ಪ್ರತಿಫಲ. ಆದ್ರೆ ಪಾಪ ಉತ್ಪತ್ತಿ ಆಗೋದು ಹೇಗೆ? ಪಾಪ ಉತ್ಪತ್ತಿ ಆಗೋದು ಅದಕ್ಕೆ ಯಾರು ಕಾರಣರಲ್ಲ. ದೇವರಾಗಲಿ, ದೇವದೂತರಾಗಲಿ, ಆತನ ಸೃಷ್ಟಿಗಳಾಗಲಿ, ಇನ್ಯಾವುದೇ ಜೀವಿಗಳಾಗಲಿ, ಯಾವುದಕ್ಕೂ ಸಂಬಂಧನೇ ಇಲ್ಲ. ಇದು ಆತನಲ್ಲಿ ಹುಟ್ಟಿದಂತ ಒಂದು ದುಷ್ಟ ಆಲೋಚನೆ ಅಥವಾ ಆಸೆ, ದುರಾಸೆಯಿಂದಾಗಿ ಈತನಲ್ಲಿ ಆದಂತ ಒಂದು ಅತೃಪ್ತಿ ಭಾವನೆ. ಇದಕ್ಕೆ ಯಾರನ್ನ ಕಾರಣರನ್ನಾಗಿ ಮಾಡೋಣ? ಇದು ಡಿಬೇಟ್ ನಡೆದಿದೆ ಈ ವಿಷಯದಲ್ಲಿ ಇಡೀ ಪ್ರಪಂಚದಲ್ಲಿ, ವಿಶ್ವದಾದ್ಯಂತ. ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರತಿದಿನ ಮನುಷ್ಯನು ಸೋಲ್ತಾ ಇದ್ದಾನೆ. ಇದು ನಿಖರವಾದಂತ ಸತ್ಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು, ನಂಬಲೇಬೇಕು. ಸೊ ಸ್ವಾಮಿ ಪರಿಷ್ಕಾರವಾಗಿ ಸತ್ಯವೇದದಲ್ಲಿ ಆತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಯಾಕೆ ದೇವ್ರಿಗೆ ಸಂಬಂಧ, ಅದು ಹೇಳ್ತಾನೆ, ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನೇ ಅಲ್ಲ. ಯಾಕಂತಂದ್ರೆ ದೇವರು ಸೃಷ್ಟಿ ಮಾಡೋದೆಲ್ಲ ಒಳ್ಳೇದೇ. ಆತನು ಒಳ್ಳೆಯವನಾಗಿದ್ದಾನೆ, ಆತನ ಸ್ವಭಾವ ಒಳ್ಳೆತಾನೆ. ಮುಂದೆ ಕೆಟ್ಟದಾಗಬೇಕೆಂಬುದಾಗಿ ಯಾವುದನ್ನು ಸೃಷ್ಟಿ ಮಾಡಿಲ್ಲ. ಹೀಗಿರುವುದರಿಂದ ಸೈತಾನನನ್ನು ಸೃಷ್ಟಿಸುವಾಗಲೂ ಕೂಡ ಕೆಟ್ಟತನದ ಉದ್ದೇಶದಿಂದ ದೇವರು ಆತನ ಸೃಷ್ಟಿ ಮಾಡಿಲ್ಲ. ಹಾಗಿದ್ರೆ ಆತನಿಗೆ ಅಂತ ದೊಡ್ಡ ಉನ್ನತವಾದ ಸ್ಥಾನವನ್ನ ದೇವರು ಕೊಡ್ತಾನೆ ಇರಲಿಲ್ಲ. ಹೀಗಿರೋದ್ರಿಂದ ಎಲ್ಲಾ ದೇವದೂತರಿಗಿಂತ ಪ್ರಧಾನ ದೇವದೂತನ ಒಂದು ಸ್ಥಾನವನ್ನು ಇವನಿಗೆ ಕೊಟ್ಟು ತನ್ನಲ್ಲಿ ಇಟ್ಕೊಂಡಿರುವಾಗ ದೇವರು ಅತ್ಯಂತವಾದಂತ ಪ್ರೀತಿಯನ್ನ ಈತನಿಗೆ ತೋರಿಸೋದು, ಎಲ್ಲರಿಗಿಂತ ಹೆಚ್ಚಾದ ಪ್ರೀತಿಯನ್ನ ಈತನಿಗೆ ತೋರಿಸ. ಸೊ ದೇವರ ಮನಸ್ಸಿನಲ್ಲಿ ಈತನ ಬಗ್ಗೆ ಯಾವುದೇ ಕೆಟ್ಟ ಸ್ವಭಾವ ಆಗ್ಲಿ, ಆಲೋಚನೆ ಅಲ್ಲಿ ಇರ್ಲಿಲ್ಲ. ಈತನ ಸೃಷ್ಟಿ ಮಾಡುವಾಗ ಈತನಿಂದ ಒಳ್ಳೆಯದನ್ನೇ ನಿರೀಕ್ಷಿಸಿ ಒಳ್ಳೆಯದಕ್ಕಾಗಿ ಈತನ ಸೃಷ್ಟಿ ಮಾಡುವುದು. ಹೀಗಿರುವಾಗ ತನ್ನಲ್ಲಿ ತಾನು ಇಂಥ ದುಷ್ಟ ಆಲೋಚನೆಯನ್ನ ತಾನು ಹುಟ್ಟಿಸಿಕೊಂಡು ಇವನ ಹೃದಯವು ಅದನ್ನ ಬಯಸಿತ್ತು. ಹೀಗಾಗಿ ಸೈತಾನನ ಲೂಸಿಫರ್ನ ಮನಸ್ಸಿನಲ್ಲಿ ಹುಟ್ಟಿದಂತ ಈ ಭಾವನೆ ಕೆಟ್ಟದಾಗಿ, ಈ ಕೆಟ್ಟತನವು ಆಸೆಯಾಗಿ, ದುರಾಸೆಯಾಗಿ, ಈ ದುರಾಸೆಯನ್ನ ಪ್ರಯತ್ನಕ್ಕೆ ಕೈ ಹಾಕಿದಾಗ ಅದು ಪಾಪ. ಇದು ಆಸೆ ಪಟ್ಟು ಸುಮ್ಗಿರ್ಲಿಲ್ಲ, ಮುಂದೆ ಇದು ಮುಂದುವರಿಯಿತು ಎಂಬುದಾಗಿ ಶ್ರೀಮತಿ ವೈಟಮ್ನವರು ನಮಗೆ ಕುಲಂಕುಷವಾಗಿ ತಿಳಿಸ್ತಾರೆ. ಇಲ್ಲಿ ನಮ್ಮ ಸತ್ಯವೇದದಲ್ಲಿ ಇಲ್ಲ, ಈಗ ನಾನು ತೋರಿಸಿದ್ನಲ್ಲ ದುಷ್ಟತನದ, ಇದನ್ನ ನೀವು ದಯಮಾಡಿ ಓದ್ರಿ. 416ನೇ ಪುಟದಿಂದ ನೀವು ಓದಿದ್ರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ಅರ್ಥ ಆಗ್ತದೆ. ಇಲ್ಲಿ ಮುಂದೆ ನಾನು ಓದ್ತೇನೆ ಈ ವಿಷಯವನ್ನ. ಸೃಷ್ಟಿಕರ್ತನ ಮಹಿಮೆಯನ್ನು ಪ್ರತಿಬಿಂಬಿಸಲು ಮತ್ತು ಆತನ ಸ್ತುತಿ ಮಾಡಲು ಇಡೀ ಪರಲೋಕವೇ ಸಂತೋಷಪಟ್ಟಿತು. ದೇವರನ್ನು ಹೀಗೆ ಗೌರವಿಸುವ ಸಂದರ್ಭಕ್ಕೆ ಎಲ್ಲವೂ ಶಾಂತಿ ಮತ್ತು ಸಂತೋಷವಾಗಿತ್ತು. ಆದರೆ ಭಿನ್ನಾಭಿಪ್ರಾಯದ ಒಂದಂಶ ದೇವಲೋಕದ ಸಾಮರಸ್ಯವನ್ನು ನಾಶ ಮಾಡಿತ್ತು. ಆ ಒಂದು ಭಾವನೆ ಇಡೀ ಪರಲೋಕ ರಾಜ್ಯದ ಪರಿಶುದ್ಧವಾದ ಪ್ರೀತಿಯನ್ನ ಅಲುಗಾಡಿಸ್ಬಿಟ್ಟು ಕಾಲಕ್ಕೆ ಬಿಡ್ತು. ಮುಂದೆ ನೋಡ್ರಿ, ಸೃಷ್ಟಿಕರ್ತನ ಯೋಜನೆಗೆ ವ್ಯತಿರಿಕ್ತವಾಗಿ ಸ್ವಾರ್ಥ ಮನೋಭಾವ ಮತ್ತು ಸ್ವಮಹಿಮೆಯು ದೇವರ ಮಹಿಮೆಯ ಸರ್ವೋಚ್ಚವಾಗಿದ್ದ ವಸ್ತುಗಳಲ್ಲಿ ಬರಲಿರುವ ದುಷ್ಟತನದ ಮುನ್ಸೂಚನೆಗಳನ್ನು ಜಾಗೃತಗೊಳಿಸಿತು. ಪರಲೋಕದ ದೇವದೂತ ಮಂಡಳಿಗಳು ಲೂಸಿಫರ್ನಿಗೆ ಮನವಿ ಮಾಡಿಕೊಂಡವು. ದೇವಕುಮಾರನು ಸೃಷ್ಟಿಕರ್ತನ ಹಿರಿಮೆ, ಒಳ್ಳೆತನ ಮತ್ತು ನ್ಯಾಯವನ್ನು ಹಾಗೂ ಆತನ ಧರ್ಮಶಾಸ್ತ್ರದ ಪಾವಿತ್ರ್ಯತೆ ಮತ್ತು ಬದಲಾಗದ ಸಾರತ್ವವನ್ನು ಲೂಸಿಫರ್ನ ಮುಂದೆ ಪ್ರಸ್ತುತಪಡಿಸಿದನು. ದೇವರೇ ಪರಲೋಕದ ಕ್ರಮಬದ್ಧತೆಯನ್ನು ಸ್ಥಾಪಿಸಿದ್ದನು ಮತ್ತು ಅಕ್ರಮ ಬದ್ಧತೆಯನ್ನು ಮೀರುವ ಲೂಸಿಫರ್ ತನ್ನ ಸೃಷ್ಟಿಕರ್ತನನ್ನು ಅವಮಾನಿಸುತ್ತಾನೆ ಮತ್ತು ತನ್ನ ಮೇಲೆ ವಿನಾಶ ತಂದುಕೊಳ್ಳುತ್ತಾನೆ. ಆದರೆ ಮಿತಿಮೀರದ ಪ್ರೀತಿ ಮತ್ತು ಕರುಣೆಯಿಂದ ನೀಡಲಾದ ಎಚ್ಚರಿಕೆಯು ಪ್ರತಿರೋಧದ ಮನೋಭಾವವನ್ನು ಮಾತ್ರ ಹುಟ್ಟಿ ಹಾಕಿತ್ತು.
ಲೂಸಿಫರ್ ಕ್ರಿಸ್ತನ ಮೇಲಿನ ಅಸೂಯೆ ಚಾಲ್ತಿಯಲ್ಲಿರುವಂತೆ ನೋಡಿಕೊಂಡನು ಮತ್ತು ಅದನ್ನು ಸಾಧಿಸಲು ದೃಢ ನಿಶ್ಚಯ ಮಾಡಿಕೊಂಡನು. ದೇವರು ಈತನ ಮೇಲೆ ಯಾವುದೇ ಕೆಟ್ಟದ್ದನ್ನ ಪ್ರಭಾವವನ್ನು ಬೀರದೆ ಇದ್ರೂ ಕೂಡ ಈತನಲ್ಲಿ ಹುಟ್ಟಿದಂತ ಈ ದುರಾಲೋಚನೆ ಒಂದಾಗಿ ಇನ್ನೊಂದು, ಇನ್ನೊಂದಾಗಿ ಇನ್ನೊಂದು, ಮತ್ತೊಂದು, ಹೀಗೆ ಅವನ ಜೊತೆಯಲ್ಲಿ ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತು. ದೇವರ ಸಾಮ್ರಾಜ್ಯದ, ದೇವರ ಸರ್ಕಾರದ ವಿರುದ್ಧವಾಗಿ ಆತನಿಗೆ ಎದುರಾಗಿ ನಿಲ್ಲುವುದಕ್ಕೆ ನಡೆಸುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ತನ್ನ ಸ್ವಂತ ವೈಭವದ ಮೇಲಿನ ಹೆಮ್ಮೆಯು ಪರಮಾಧಿಕಾರದ ಬಯಕೆಯನ್ನು ಘೋಷಿಸಿತು. ಲೂಸಿಫರ್ ತನಗೆ ನೀಡಲಾದ ಉನ್ನತ ಗೌರವಗಳು ದೇವರ ಕೊಡುಗೆ ಎಂದು ದೇವರನ್ನು ಪ್ರಶಂಸಿಸಲಿಲ್ಲ ಮತ್ತು ಸೃಷ್ಟಿಕರ್ತನಿಗೆ ಅವನು ಯಾವುದೇ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಿಲ್ಲ. ಅವನು ತನ್ನ ಸೊಬಗಿನ ನಿಮಿತ್ತ ಉಪ್ಪಿದ ಮನಸ್ಸುಳ್ಳವನಾಗಿ ಉಲ್ಲಾಸಭರಿತನಾಗಿದ್ದನು ಮತ್ತು ಉನ್ನತೋನ್ನತನಿಗೆ ಸರಿ ಸಮಾನನಾಗುವುದನ್ನು ಆಶಿಸಿದನು. ಪರಲೋಕದ ಅತಿಥಿಯರಿಗೆ ಅವನು ಪ್ರೀತಿ ಪಾತ್ರನಾಗಿದ್ದನು ಮತ್ತು ಪೂಜ್ಯನಾಗಿದ್ದನು. ದೇವದೂತರು ಅವನ ಆಜ್ಞೆಗಳನ್ನು ಕಾರ್ಯಗತಗೊಳಿಸಲು ಸಂತೋಷ ಪಟ್ಟರು ಮತ್ತು ಅವನು ಎಲ್ಲರಿಗಿಂತ ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಮಹಿಮೆಯಿಂದ ಅಲಂಕರಿಸಲ್ಪಟ್ಟನು. ಆದರೂ ದೇವಕುಮಾರನು ಪರಲೋಕದ ಪರಮಾಧಿಪತಿಯಾಗಿದ್ದನು. ಶಕ್ತಿ ಮತ್ತು ಅಧಿಕಾರದಲ್ಲಿ ತಂದೆಗೆ ಸಮಾನನಾಗಿದ್ದನು. ದೇವರ ಎಲ್ಲ ಸಲಹಾ ಮಂಡಳಿಗಳಲ್ಲಿ ಕ್ರಿಸ್ತನು ಭಾಗವಹಿಸುತ್ತಿದ್ದನು. ಆದರೆ ಲೂಸಿಫರನಿಗೆ ದೈವಿಕ ಉದ್ದೇಶಗಳನ್ನು ಚರ್ಚಿಸುವ ಸ್ಥಳಕ್ಕೆ ಪ್ರವೇಶಿಸಲು ಅನುಮತಿ ಇರಲಿಲ್ಲ. ಈ ಶಕ್ತಿಶಾಲಿ ದೇವದೂತನ ಪ್ರಶ್ನೆ, ಕ್ರಿಸ್ತನು ಏಕೆ ಪರಮಾಧಿಕಾರವನ್ನು ಹೊಂದಿರಬೇಕು? ಲೂಸಿಫರ್ನಿಗಿಂತ ಹೆಚ್ಚಾಗಿ ಆತನನ್ನು ಏಕೆ ಗೌರವಿಸಲಾಗುತ್ತದೆ? ಅದಕ್ಕೆ ಕಾರಣನು ಈ ಪಾಠದಲ್ಲಿ ನಾವು ನೋಡ್ತೇವೆ. ಕ್ರಿಸ್ತನು ದೇವರ ಜೊತೆಯಲ್ಲಿ, ಆತನು ಸಲಹಾ ಮಂಡಳಿಯಲ್ಲಿ ಭಾಗವಹಿಸುತ್ತಿದ್ದನು. ದೇವರು ಚರ್ಚೆ ಮಾಡುವಂತಹ ಸಮಯದಲ್ಲಿ ತಂದೆ, ಮಗನು, ಪವಿತ್ರಾತ್ಮ ದೇವರು ಮಾತ್ರ ಇರ್ತಿದ್ರು. ಅವರು ಬಿಟ್ರೆ ಬೇರೆ ಯಾರು ಕೂಡ ಆ ಚರ್ಚೆ, ಸಲಹಾ ಮಂಡಳಿಗೆ ಸೇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಇವನಿಗೆ ಒಂದು ಇತಿಮಿತಿ ಇತ್ತು. ಆ ಮಿತಿಯೊಳಗೆ ಬೇಕಾದದ್ದೆಲ್ಲವನ್ನ ದೇವರು ಕೊಟ್ಟಿದ್ದನು. ದೇವದೂತರಲ್ಲಿ ಇರ್ತಕ್ಕಂಥ ಎಲ್ಲರಿಗಿಂತ ಹೆಚ್ಚಾಗಿ ಈತನಿಗೆ ಕೊಟ್ಟಿದ್ದನು. ಆದ್ರೂ ಕೂಡ ಈತನಿಗಿದ್ದಂತ ಇತಿಮಿತಿಯಲ್ಲಿ ಇವನು ಅತೃಪ್ತನಾದನು. ಆತನು ಕ್ರಿಸ್ತನು ದೇವರಿಗೆ ಸರಿ ಸಮಾನನಾಗಿ ಆ ಮಹಿಮೆಯನ್ನ ಹೊಂದುವಾಗ ನನಗೆ ಯಾಕೆ ಸಿಗಬಾರದು? ಇದು ಆತನಿಗೆ ಮೂಲ ಕಾರಣ. ಸೊ ಇದನ್ನ ನಾವು ನೋಡುವಾಗ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ದೇವರು ಇತಿಮಿತಿಯನ್ನು ಇಟ್ಟು ತನ್ನ ಆಡಳಿತ ಪರಮಾಧಿಕಾರದಲ್ಲಿ ಆತನ ಸಂತೋಷಕ್ಕಾಗಿ ಎಲ್ಲವನ್ನ ನಿರ್ಮಿಸಿರುವಾಗ ಪ್ರತಿಯೊಂದು ಜೀವಿಯು ಆತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ಆತನು ತಮ್ಮನ್ನ ಇಂಥ ಉನ್ನತವಾದಂತ ಕೃಪೆಯಿಂದ ತುಂಬಿಸಿರುವುದಕ್ಕಾಗಿ ಗೌರವವನ್ನ ನೀಡುತ್ತಾ ದೇವರನ್ನ ಆರಾಧನೆ ಮಾಡಿದರು. ಆದ್ರೆ ಈ ವಿಷಯದಲ್ಲಿ ಸೈತಾನನಿಗೆ ಅತೃಪ್ತಿಯಾಗಿ ದೇವರ ಸಿಂಹಾಸನದ ಮೇಲೆ ಆಸೆ ಪಟ್ಟು ಕ್ರಿಸ್ತನಂತೆ ಆತನ ಅಧಿಕಾರವನ್ನ ತಾನು ಕೂಡ ಹೊಂದಬೇಕೆಂಬುದಾಗಿ ಈ ದುರುದ್ದೇಶವು ಆತನಲ್ಲಿ ಹುಟ್ಟಿದ್ದರಿಂದ ಇದು ಅಲ್ಲಿಂದ ಪ್ರಾರಂಭವಾಗಿ ಮುಂದೆ ಈ ಪಾಠವನ್ನು ನೀವು ಓದ್ರಿ. ಈತನು ಹೋಗಿ ಪರಲೋಕದಲ್ಲಿರ್ತಕ್ಕಂಥ ಎಲ್ಲಾ ದೇವದೂತರ ಜೊತೆಯಲ್ಲಿ ಮಾತನಾಡಿ ದೇವರಿಗೆ ವಿರುದ್ಧವಾಗಿ, ದೇವರ ಅಧಿಕಾರದ ವಿರುದ್ಧವಾಗಿ, ದೇವರ ಪರಿಪೂರ್ಣತೆಯ ಪ್ರೀತಿಯ ವಿರುದ್ಧವಾಗಿ ಎಲ್ಲರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ಇದು ಒಂದು ವೇಳೆ ಮನಸ್ಸಿನಲ್ಲೇ ಹುಟ್ಟಿ ಅಲ್ಲೇ ಸತ್ತು ಹೋಗಿದ್ರೆ ಅದು ಪಾಪ ಆಗ್ತಿರ್ಲಿಲ್ಲ ಆ ಭಾವನೆ. ಆದ್ರೆ ಈ ಭಾವನೆ ಅದು ಮುಂದೆ ಕಾರ್ಯರೂಪದಾಗ ಪಾಪ ಆಯ್ತು. ದೇವರಿಗೆ ವಿರುದ್ಧವಾಗಿ ಇಡೀ ಪರಲೋಕದಲ್ಲಿರ್ತಕ್ಕಂಥ ಎಲ್ಲಾ ದೇವದೂತರ ಮನಸ್ಸನ್ನ ಕೆಡಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೀಗೆ ದೇವರ ಪರಮಾಧಿಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದಂತ ಸೈತಾನನ ಭಾವನೆ ಪಾಪಕ್ಕೆ ಕಾರಣವಾಗಿ ಅವನಲ್ಲಿದ್ದಂತ ದುರಾಸೆ ಅವನನ್ನ ಪಾಪಕ್ಕೆ ನಡೆಸಿ ಆತನು ಪಾಪಿಯಾಗಿ ಇಡೀ ಪರಲೋಕವನ್ನೇ ಪಾಪದ ಸುಳಿಗೆ ಸಿಲುಕಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೀಗೆ ದೇವರು ಈ ಪಾಪವನ್ನ ಸಂಪೂರ್ಣವಾಗಿ ತೆಗೆದು
ಘಟನೆಗಳನ್ನ ದೇವರು ಅರ್ಥ ಮಾಡಿಕೊಂಡಿರೋದ್ರಿಂದ ಮತ್ತು ತನ್ನ ಮೇಲೆ ಸೈತಾನನು ಮಾಡುವಂತ ಅಪಾದನೆಯಿಂದ ತಾನು ಸೃಷ್ಟಿಸಿರುವಂತ ತನ್ನ ಸೃಷ್ಟಿಯಲ್ಲಿ ಎಲ್ಲರಿಗೂ ಮನಃಪೂರ್ವಕವಾಗಿ ಅರ್ಥ ಮಾಡಿಕೊಡುವಂತ ಒಂದು ಯೋಜನೆಯನ್ನ ದೇವರು ಮಾಡ್ತಾನೆ. ಅದೇ ರಕ್ಷಣೆಯ ಯೋಜನೆ. ಅದನ್ನ ಮುಂದೆ ಕಲಿಯೋಣ. ಆದ್ರೆ ಪಾಪದ ಮೂಲ ಬಂದ್ಬಿಟ್ಟು ಇದಕ್ಕೆ ಕಾರಣ ದೇವರು ಅಲ್ಲ, ದೇವದೂತರು ಅಲ್ಲ, ಯಾವ ಸೃಷ್ಟಿನೂ ಅಲ್ಲ. ಸೈತಾನನು ತನ್ನಲ್ಲಿಯೇ ತಾನು ಈ ಪಾಪವನ್ನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಅದನ್ನ ಇಲ್ಲಿ ಹುಟ್ಟಾದಂತ ಒಂದು ಭಾವನೆ, ಆಸೆ ಅಥವಾ ವೃತ್ತಿ, ಇದು ಪಾಪಕ್ಕೆ ಕಾರಣವಾಯಿತು. ಈ ಪಾಪವನ್ನ ಈ ಒಂದು ದುರಾಸೆಯನ್ನ ಆತನು ಕಾರ್ಯರೂಪಕ್ಕೆ ತಂದು ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಾಗ, ದೇವರ ಸರ್ಕಾರಕ್ಕೆ ಇದ್ದಂತ ನಿಯಮಗಳನ್ನ ಮೀರಿದಾಗ ಅದು ಪಾಪ ಆಗ್ತದೆ. ಆ ಪಾಪ ಮುಂದುವರಿತದೆ. ದೇವರು ಅಲ್ಲಿಂದ ಪರಲೋಕದಿಂದ ಸೈತಾನನನ್ನ ಹೊರಗೆ ಹಾಕ್ಲೇಬೇಕಾದಂತ ಪರಿಸ್ಥಿತಿ ಬರ್ತದೆ ಎಂಬುದಾಗಿ ಈ ಪಾಠದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾವು ನೋಡೋಣ ಈ ಪಾಠದಲ್ಲಿ ಮುಂದೆ ಏನ್ ಗಾಡಿ ಒಂದ್ ಸೆಕೆಂಡ್. ಮಂಗಳವಾರದ ಪಾಠಕ್ಕೆ ನಾವು ಬರುವಾಗ ಇಲ್ಲಿ ಮುಂದೆ ಹೇಳ್ತಾನೆ, ಓಕೆ, ಈ ವಾಕ್ಯದ ಪ್ರಕಾರ ದುಷ್ಟತನ ಹಾಗೂ ಕ್ರಿಸ್ತನು ಮತ್ತು ಸೈತಾನನ ನಡುವಣ ಮಹಾಸಂಘರ್ಷವು ಪರಲೋಕದಲ್ಲಿ ಆರಂಭವಾಯಿತು ಎಂದು ತಿಳಿದು ಬರುತ್ತದೆ. ಈಗ ನಾವು ಸೈತಾನನೆಂದು ಕರೆಯಲ್ಪಡುವ ಲೂಸಿಫರನು ದೇವರ ವಿರುದ್ಧವಾಗಿ ದಂಗೆಯೆದ್ದು ಪರಲೋಕದಿಂದ ದೊಬ್ಬಲ್ಪಡುವುದಕ್ಕಿಂತ, ಯಾರೋ ಮಾತಾಡ್ತಾ ಇದ್ದಾರೆ, ಸವಿತಾ ಅವ್ರು ನೋಡಿ. ಆಯ್ತಾಯ್ತು, ಬನ್ನಿ. ಈಗ ನಾವು ಸೈತಾನನೆಂದು ಕರೆಯಲ್ಪಡುವ ಲೂಸಿಫರನು ದೇವರ ವಿರುದ್ಧವಾಗಿ ದಂಗೆ ಎದ್ದು ಪರಲೋಕದಿಂದ ದೊಬ್ಬಲ್ಪಡುವುದಕ್ಕಿಂತ ಮೊದಲು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದನು. ಅಲ್ಲದೆ ಅವನು ಸರ್ವ ಸುಲಕ್ಷಣ ಶಿರೋಮಣಿಯೂ ಪರಿಪೂರ್ಣ ಸುಂದರನೂ ಪೂರ್ಣ ಜ್ಞಾನಿಯೂ ಆಗಿದ್ದು ದೇವರ ಉದ್ಯಾನವನವಾದ ಏದೇನಿನಲ್ಲಿದ್ದೆನೆಂದು ಸತ್ಯವೇದ ತಿಳಿಸುತ್ತದೆ. ಓಕೆ, ಈಗ ಯೆಶಾಯ 14ನೇ ಅಧ್ಯಾಯದ ಪ್ರಕಾರ ಲೂಸಿಫರನು ಅಹಂಕಾರದಿಂದ ತಾನು ಪರಲೋಕದ ಉನ್ನತೋನ್ನತನಾದ ದೇವರಿಗೆ ಸರಿ ಸಮಾನನಾಗಿರುವೆನು ಎಂದು ಒಪ್ಪಿಕೊಂಡನು. ಈ ವಾಕ್ಯಗಳು ಲೂಸಿಫರ್ನಾದ ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾದೆ ಎಂಬ ವಾಕ್ಯಕ್ಕೆ ಪೂರಕವಾಗಿದೆ. ಅವನು ತನ್ನನ್ನು ಇಷ್ಟೊಂದು ಸೌಂದರ್ಯ ಉಳ್ಳವನಾಗಿರುವಂತೆ ಸೃಷ್ಟಿಸಿದ ದೇವರಿಗೆ ಮಹಿಮೆ ಕೊಂಡಾಟ ತರಬೇಕಾಗಿತ್ತು. ಬದಲಾಗಿ ಲೂಸಿಫರನು ಗರ್ವಪಟ್ಟನು. ಅವನ ಈ ಅಹಂಕಾರವು ದೇವರ ಸ್ಥಾನವನ್ನು ತೆಗೆದುಕೊಳ್ಳಬೇಕೆಂಬ ದುರಾಸೆ ಹುಟ್ಟಿಸಲು ಕಾರಣವಾಯಿತು. ಅಲ್ಲದೆ ಯೆಹೆಜ್ಕೇಲನು 28:16ನೇ ವಚನದಲ್ಲಿ ಅವನು ತನ್ನ ಮಿತಿಮೀರಿದ ವ್ಯಾಪಾರದಿಂದ ಅವನಲ್ಲಿ ಬಲಾತ್ಕಾರವು ತುಂಬಿ ಅವನು ಪಾಪಿಯಾದನೆಂದು ತಿಳಿಸುತ್ತದೆ. ಇಬ್ರಿಯ ಭಾಷೆಯಲ್ಲಿ ವ್ಯಾಪಾರ ಎಂಬ ಪದಕ್ಕೆ ಚಾಡಿ ಹೇಳುವುದು ಎಂಬ ಅರ್ಥ ಇದೆ. ಇದರಿಂದ ಸೈತಾನನು ದೇವರು ಮತ್ತು ನಮ್ಮ ವಿರುದ್ಧವಾಗಿ ಹೇಗೆ ಕಾರ್ಯ ಮಾಡುತ್ತಿದ್ದಾನೆಂದು ತಿಳಿದುಕೊಳ್ಳಬಹುದು. ಅವನು ದೇವರ ವಿರುದ್ಧವಾಗಿ ಸುಳ್ಳಾಡಿದ ಚಾಡಿ ಮಾತುಗಳನ್ನು ಪರಲೋಕದಲ್ಲಿ ದೇವದೂತರ ಮುಂದೆ ಹೇಳಿದನು. ಈ ಒಂದು ಆತನ ಕೃತ್ಯವು ಪಾಪವಾಗಿ ಪರಿಣಮಿಸಿ ಪರಲೋಕದ ಶಾಂತಿಯನ್ನ ಕೆಡಿಸಿದ್ದರಿಂದ ದೇವರು ಆತನನ್ನ ಪರಲೋಕದಿಂದ ಹೊರಗೆ ಹಾಕಲ್ಪಡಬೇಕಾಯಿತು. ಆಮೇಲೆ ನಾವು ನೋಡ್ತೇವೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ಮಹಾಯುದ್ಧ ಆಗ್ತದೆ. ಅಲ್ಲಿ ಸೈತಾನನು ದೇವರ ಜೊತೆ ಯುದ್ಧ ಮಾಡ್ತಾನೆ, ಅಲ್ಲಿಂದ ಹೊರಗೆ ಹಾಕಲ್ಪಡ್ತಾನೆ. ಅಲ್ಲಿಂದ ಬಂದು ಕತ್ತಲೆಯ ಆ ಒಂದು ಲೋಕದಲ್ಲಿ ಅಲೆದಾಡುತ್ತಾ ಕೊನೆಗೆ ದೇವರು ಸೃಷ್ಟಿ ಮಾಡಿದಂತ ಭೂಲೋಕಕ್ಕೆ ಬಂದು ಅವುಗಳನ್ನ ಮೋಸಪಡಿಸಿ ಭೂಲೋಕದಲ್ಲಿ ಮತ್ತೆ ಆತನಲ್ಲಿ ಇದ್ದಂತ ಪಾಪದ ಬೀಜವನ್ನ ಬಿತ್ತಿ ಈ ಲೋಕವು ಪಾಪಕ್ಕೆ ವಶಪಡಿಸಲ್ಪಡ್ತದೆ. ಇದರಿಂದ ಈ ಮಹಾ ಹೋರಾಟ ಪರಲೋಕದಲ್ಲಿ ಸೈತಾನನ ನಿಮಿತ್ತ ಪ್ರಾರಂಭವಾಯಿತು. ಅಲ್ಲಿಂದ ಭೂಮಿಗೆ ಬಂತು. ಆ ಭೂಮಿ ಇಡೀ ನಾಶನಕ್ಕೆ ಒಳಗಾಗ್ಬೇಕಾಯ್ತು. ಯಾಕಂತಂದ್ರೆ ಒಬ್ಬನ ಆದಾಮನಿಂದ ಆದಂತಹ ಪಾಪವು ಲೋಕದಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಾನವನ ಮೇಲೆ ಪ್ರಭಾವ ಬೀರುವ ನಿಮಿತ್ತ ಪಾಪ ಮಾಡುವ ಪ್ರತಿಯೊಬ್ಬನು ಸಾವನ್ನ
ಮರಣವನ್ನ ಹೊಂದಲೇಬೇಕಾಯಿತು. ಹೀಗಾಗಿ ಮಾನವನನ್ನ ಮರಣದಿಂದ ಬಿಡಿಸಲು ದೇವರು ಸೈತಾನನ ಜೊತೆಯಲ್ಲಿ ನಿರಂತರವಾದ ಹೋರಾಟವನ್ನ ಮಾಡಬೇಕಾಯಿತು. ಆ ಹೋರಾಟವೇ ಮಹಾ ಹೋರಾಟ ಅಂತ ನಾವು ನೋಡ್ತೇವೆ. ಈ ಮಹಾ ಹೋರಾಟವು ಈಗ ಬಹಳ ತೀಕ್ಷ್ಣವಾಗಿ ನಡೀತಾ ಇದೆ. ಆದುದರಿಂದ ಈ ತೀಕ್ಷ್ಣವಾದಂತಹ ಹೋರಾಟದ ಸಮಯದಲ್ಲಿ ನಾವಿದ್ದೇವೆ. ಅದಕ್ಕಾಗಿಯೇ ಪೌಲನು ಬರಿತಾನೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಎಂಬುದಾಗಿ ಪೇತ್ರನು ಬರೀತಾನೆ. ಸೈತಾನನು ನಮ್ಮನ್ನ ಮೋಸಪಡಿಸುವುದಕ್ಕೋಸ್ಕರ ವೇಷ ಹಾಕೊಳ್ತಾನೆ ಎಂಬುದಾಗಿ ಕೊರಿಂಥದವರ ಪತ್ರಿಕೆಯಲ್ಲಿ ಹೇಳ್ತಾನೆ. ದೇವರು ಕೂಡ ಹೇಳಿದ್ದಾರೆ, ಅಂತ್ಯ ಕಾಲದಲ್ಲಿ ದೇವರ ಆದುಕೊಂಡವರನ್ನು ಸಹ ಸೈತಾನನು ಮೋಸಗೊಳಿಸುವುದಕ್ಕೆ ದೇವದೂತರ ವೇಷವನ್ನೇ ಹಾಕಿಕೊಂಡು ಬರ್ತಾನೆ ಎಂಬುದಾಗಿ. ಹೀಗೆ ಈ ಕೊನೆ ಕಾಲದಲ್ಲಿ ಈ ಹೋರಾಟ ಮುಂದುವರೆದಿದೆ. ಆದರೆ ಈ ಹೋರಾಟ ಅಂತ್ಯ ಆಗ್ತದೆ. ಅಂತ್ಯಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ದೇವರು ಮಾಡಿದ್ದಾರೆ. ಜೊತೆಗೆ ಈ ಭೂಮಿ ಮೇಲೆ ಮಾನವನ ಹಿತಕ್ಕಾಗಿ, ಮಾನವನ ರಕ್ಷಣೆಗಾಗಿ ತಾನು ತನ್ನ ಪ್ರಾಣವನ್ನ ಕೊಟ್ಟು ಆ ಸೈತಾನನ ಶೋಧನೆಯಿಂದ ತಪ್ಪಿಸಿಕೊಂಡು ಈ ಹೋರಾಟದಲ್ಲಿ ಜಯಶಾಲಿಗಳಾಗುವುದಕ್ಕಾಗಿ ತನ್ನನ್ನ ಪ್ರೀತಿಸುವಂತ, ತನ್ನ ಪರಿಶುದ್ಧವಾದಂತ ಸರ್ಕಾರದ ನಿಯಮಗಳನ್ನ ಗೌರವಿಸಿ ತನ್ನನ್ನು ಮಹಿಮೆ ಪಡಿಸುವಂತ ಪ್ರತಿಯೊಬ್ಬರನ್ನು ಜಯಗಳಿಸಲು ದೇವರು ನಮ್ಮ ಪರವಾಗಿ ನಿಂತು ನಮಗಾಗಿ ಹೋರಾಟ ಮಾಡಿ ನಮಗೆ ಜಯಶಾಲಿಗಳಾಗುವಂತೆ ಮಾಡ್ತಾನೆ. ಇದು ಅಂತ್ಯದಲ್ಲಿ ನಮಗೆ ಸಿಗುವಂತ ಪ್ರತಿಫಲ ಆಗ್ತದೆ. ಈ ವಿಷಯದಲ್ಲಿ ಮುಂದೆ ಕಲಿಯೋಣ. ಈ ಹೋರಾಟ ಹೇಗೆ ಮುಂದುವರಿಯುತ್ತದೆ, ಯಾವ್ಯಾವ ವಿಷಯದಲ್ಲಿ ಹೇಗೆ ಸೈತಾನ ನಮ್ಮನ್ನು ಮೋಸಪಡಿಸ್ತಾನೆ, ಮತ್ತು ಈ ಮೋಸದ ಬಲೆಯಿಂದ ನಾವು ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಕ್ರಿಸ್ತನು ನಮಗೆ ಹೇಗೆ ಸಹಾಯ ಮಾಡ್ತಾನೆ, ಯಾವ ಯಾವ ಕಾರ್ಯಗಳನ್ನ ಮಾಡಿದ್ದಾನೆ, ಇದನ್ನ ಇನ್ನಷ್ಟು ಹೊಸ ಹೊಸ ಸತ್ಯದ ಮುಖಾಂತರವಾಗಿ ನಾವು ಕಲಿಯೋಣ. ಒಂದನ್ನ ನಾವು ಅರ್ಥ ಮಾಡಿಕೊಳ್ಳೋಣ, ಪಾಪಕ್ಕೂ ದೇವರಿಗೂ ಯಾವ ಕಾರಣವಿಲ್ಲ. ಪಾಪವು ಕೇವಲ ಸೈತಾನನಿಂದ ಹುಟ್ಟಿದಂತ ಆತನ ಕೆಟ್ಟ ಆಲೋಚನೆ. ಈ ಕೆಟ್ಟ ಆಲೋಚನೆಯಿಂದ ಇಡೀ ಪರಲೋಕ ಮತ್ತು ಭೂಲೋಕ ಇವತ್ತು ಮಹಾ ಹೋರಾಟದಲ್ಲಿ ಪಾಲು ಹೊಂದಬೇಕಾಗಿದೆ. ಈ ಮಹಾ ಸಂಕಟವನ್ನ ಅನುಭವಿಸಬೇಕಾಗಿದೆ. ಈ ಆಲೋಚನೆಯಿಂದ ನಾವು ಮುಂದೆ ಹೋಗೋಣ. ದೇವರ ಆತ್ಮನು ನಮ್ಮನ್ನು ಮುಂದೆ ನಡೆಸಲಿ ಮತ್ತು ಇನ್ನೂ ಹೆಚ್ಚಿನ ಸತ್ಯವನ್ನು ತಿಳಿದುಕೊಳ್ಳುವ ಹಾಗೆ ದೇವರೇ ನಮಗೆ ಸಹಾಯ ಮಾಡಲಿ. ಇನ್ನು ಏನಾದರೂ ನಿಮ್ಮಲ್ಲಿ ತಿಳ್ಕೊಳ್ಬೇಕೆಂಬ ಪ್ರಶ್ನೆಗಳಿದ್ರೆ ಅಥವಾ ತಿಳಿಸಬೇಕೆಂಬ ಆಲೋಚನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಉತ್ತಮವಾದ ಪಾಠಕ್ಕೆ ವಂದನೆಗಳು ಸರ್. ಚೆನ್ನಾಗಿತ್ತು ಪಾಠ, ವಂದನೆಗಳು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇಂಥ ಪರಿಪೂರ್ಣ ಸುಂದರ, ಪರಿಪೂರ್ಣ ಜ್ಞಾನಿ, ಈತ ಪರಿಪೂರ್ಣವಾಗಿದ್ದಂಥ ವ್ಯಕ್ತಿಯಲ್ಲಿ ಹೇಗೆ ಪಾಪ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಒಂದು ಪ್ರಶ್ನೆ ಇಲ್ಲೇ ಇದೆ. ಈಗ ನಾನು ಸ್ವಲ್ಪ ವಿಸ್ತಾರವಾಗಿ ನೀವು ವಿವರಿಸ್ಬೇಕು. ಒಬ್ಬ ಪರಿಪೂರ್ಣನಾದವನು, ದೇವರಿಗೆ ಸನ್ನಿಧಿಯಲ್ಲಿ ಇದ್ದವನು, ದೇವರಿಗೆ ನೆರಳು ಕೊಡುವ ಕೆರೋಬಿ ಆಗಿದ್ದವನು, ಎಲ್ಲಾ ದೂತರಿಗೂ ಪ್ರಧಾನನಾಗಿದ್ದವನು, ಇಂತಹ ಒಬ್ಬ ವ್ಯಕ್ತಿ ಪರಿಪೂರ್ಣ ಸುಂದರನು, ಪರಿಪೂರ್ಣನು, ಜ್ಞಾನಿ ಆಗಿರುವಾಗ ಇವನಲ್ಲಿ ಪಾಪ ಹೇಗೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಒಂದು ಪ್ರಶ್ನೆ ಇದೆ. ಹೇಗೆ ಸಾಧ್ಯವಾಯ್ತು ಸರ್? ಅದಕ್ಕೆ ಉತ್ತರವನ್ನು ನಾವು ಈಗಾಗಲೇ ಓದಿದ್ದೇವೆ. ಯಾವ್ದು ಹೇಳಿ? ದೇವರು ಕೆಟ್ಟತನಕ್ಕೆ ಕಾರಣವಿಲ್ಲ. ಇದನ್ನೊಂದು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ಉತ್ತರ ಸಿಗ್ಬೇಕಂದ್ರೆ. ಈಗ ದೇವರು ಕೆಟ್ಟತನ ಕಾರಣವಲ್ಲ, ಸರಿ. ಇದನ್ನ ನೀವು ನಂಬಿದ್ರೆ, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಾನು ಹೇಳೋ ಉತ್ತರ ಸಮರ್ಪಕವಾಗಿ. ಬರಲ್ಲ ಸರ್. ಒಂದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಪಾಪಕ್ಕೆ ದೇವ್ರ ಕಾರಣ. ಪಾಪ ಹುಟ್ಟಿದ್ದು ಯಾರ ಮನ್ಸಲ್ಲಿ? ಲೂಸಿಫರ್ ಮನ್ಸಲ್ಲಿ. ಸೊ ಇದಕ್ಕೆ ಕಾರಣ ಯಾರು? ಅವನೇ ಕಾರಣ. ಪಾಪ ಮಾಡಕ್ಕೆ ಅವನೇ ಕಾರಣ. ಪಾಪದ ಮೇಲೆ ಕಾರಣ ಅದು ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಅದು ಪರಲೋಕದಲ್ಲಿ ಅಷ್ಟು ಪರಿಶುದ್ಧವಾದ ಸ್ಥಳದಲ್ಲಿ ಮನಸ್ಸು ಪಾಪ ಮಾಡಬಾರ್ದು. ಯೇಸು ಸ್ವಾಮಿ ಭೂಲೋಕದಲ್ಲಿ ಇದ್ದಾಗಲೂ ಕೂಡ, ಪಾಪಿಗಳ ಮಧ್ಯೆ ಇದ್ದಾಗಲೂ ಕೂಡ ಆತನ ಮನಸ್ಸಿನಲ್ಲೂ ಕೂಡ ಪಾಪ ಮಾಡಿಲ್ಲ. ಅಂದ್ರೆ ಪರಲೋಕದ ಒಂದು ನಿಯಮನ ಯೇಸು ಇಲ್ಲಿ ನಡ್ಕೊಂಡ್ರು ಅಂತ ನೋಡ್ತೀವಿ. ಇಲ್ಲಿ ತಾನು ಅಷ್ಟು ಪರಿಪೂರ್ಣವನಾಗಿದ್ದರು ಹೇಗೆ ಪಾಪ ಮಾಡಿ ಕಾರಣವಾಯ್ತು, ಸಾಧ್ಯವಾಯ್ತು? ಅವ್ನ್ ಮಾಡಕ್ಕೆ ಅದು ವೈಯಕ್ತಿಕವಾಗಿ ಅವನ ಮಿನಿ ಬಲಹೀನತೆ ಏನು ಅದನ್ನ ಕೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಅವನು ಪರಿಪೂರ್ಣನಾಗಿರೋದಕ್ಕೋಸ್ಕರನೇ ದೇವ್ರು ಸೃಷ್ಟಿ ಮಾಡೋದನು. ಅವನು ಪರಿಪೂರ್ಣನಾಗಿರೋನು ಎಲ್ಲಿ ತನಕ ಅಂದ್ರೆ ಈ ಪಾಪದ ಭಾವನೆ ಅವನಲ್ಲಿ ಹುಟ್ಟೋ ತನಕ. ಯಾವಾಗ ಈ ಭಾವನೆ ಅವನಲ್ಲಿ ಹುಟ್ಟಿತು, ಆ ಪರಿಪೂರ್ಣತೆ ಹೊರಟೋಯಿತು. ಇದಕ್ಕೆ ಕಾರಣ ಯಾರು?
ಸೈತಾನನ ದೇವರ ಅವನೇ ಅವನೇ ಕಾರಣ. ಆಗಿರೋದ್ರಿಂದ ಇದಕ್ಕೊಂದು ನಾನು ಒಂದು ಉದಾಹರಣೆ ಹೇಳ್ತೀನಿ. ಯೇಸು ಸ್ವಾಮಿನ 12 ಜನ ಶಿಷ್ಯರಿದ್ದು, 12 ಶಿಷ್ಯರು ಯೇಸು ಸ್ವಾಮಿ ಜೊತೆಲೆ ಇದ್ರು. ಯೇಸು ಮಾದನ ಬೋಧನೆ ಸದಾ ಕೇಳ್ತಾ ಇದ್ರು. ಇಸ್ಕರಿಯೋತ ಯೋಧನು ಈ ಶಿಷ್ಯರಿಂದ ಬೇರ್ಪಟ್ಟವನಾದನು. ಕಾರಣ ಏನು? ಅದೇ ಅಲ್ಲಿನೂ ಕೂಡ ಕಾರಣ ಇಷ್ಟೇ. ಸೈತಾನನಿಗೆ ದೇವರು ಕೊಟ್ಟಂತ ಸ್ವಾತಂತ್ರ್ಯವನ್ನ ಹೇಗೆ ಅವನು ದುರುಪಯೋಗ ಪಡಿಸ್ಕೊಂಡನೋ, ಅದೇ ರೀತಿ ಯೂದನು ಕೂಡ ದೇವರು ತನಗೆ ಕೊಟ್ಟಿದ್ದಂತ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡನು. ದುಡ್ಡನ್ನ ಈತನು ಆಸೆ ಪಟ್ಟನು. ಸೈತಾನನು ಸಿಂಹಾಸನವನ್ನು ಆಸೆ ಪಟ್ಟನು, ಯೂದನು ದುಡ್ಡನ್ನ ಆಸೆ ಪಟ್ಟನು. ಸೊ ಈ ಆಸೆ ಅನ್ನುವಂತ ಈ ಭಾವನೆನೇ ಸೈತಾನನನ್ನು ಪಾಪಕ್ಕೆ ಗುರಿ ಮಾಡಿತು, ಯೂದನನ್ನು ಪಾಪಕ್ಕೆ ಗುರಿ ಮಾಡಿತು. ಇನ್ನೊಂದ್ ಸರ್, ಒಬ್ಬನು ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಬಾಧ್ಯನಾಗಿಲ್ಲ ಅಂತ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಒಬ್ಬ ಯವನಸ್ಥ ಐಶ್ವರ್ಯವಂತನ ವಿಷಯದಲ್ಲಿ. ಹೀಗಿರುವಾಗ ಇಲ್ಲಿ HKL 28:17 ಬರುವಾಗ ಇಲ್ಲಿ ನೀನು ನಿನ್ನ ಸೊಬಗಿನ ನಿಮಿತ್ತ ಉಪ್ಪಿದ ಮನಸ್ಸು ಉಳ್ಳವನಾಗಿ, ಅಲ್ಲಿ ಅವನ ಅಹಂಕಾರ ಬಂದಿದ್ದು. ಯಾರಿಗೆ? ಈ ಲೂಸಿಫರ್ಗೆ ಅವನು ಕೊಟ್ಟಂತ 9 ರತ್ನಗಳ ಅವನು ಕೊಟ್ಟಂತ ಅವನಿಗೆ ಘೋಷಿತನಾಗಿದ್ದನು. ಬೆಂಕಿ ಮಳೆಯಲ್ಲಿ ಪರಿಶುದ್ಧನಾಗಿ ವಿಹಾರ ಆಡ್ತಾ ಇದ್ನು. ಇಷ್ಟೆಲ್ಲಾ ದೇವರು ತೋರಿಸಿದ ಅಪಾರವಾದ ಪ್ರೀತಿನ ತಪ್ಪಾಗಿ ಬಳಸ್ಕೊಂಡು ಅವನು ನಾನು ದೇವರೇ, ನನಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಮೇಲೆ ನಾನು ದೇವರೇ. ಸಾಮಾನ್ಯವಾಗಿ ಮಿನಿಸ್ಟ್ರಿಗಳಲ್ಲಿ ಈ PA ಇರ್ತಾರಲ್ಲ, ಸೇಮ್ ಮಿನಿಸ್ಟರ್ ತರನೇ ಆಡ್ತಿರ್ತಾರೆ. ಅದೇ ರೀತಿ ಇವನು ಏನ್ ಮಾಡ್ದ, ತನ್ನ ಕೆಟ್ಟ ಅವನಿದ್ದಷ್ಟೇ ಬುದ್ಧಿ ಇದ್ರು ಕೂಡ ಇಲ್ಲಿ ಸ್ಥಾನಮಾನಕ್ಕೆ ಬಂದಾಗ ಅವನೇನ್ ಮಾಡ್ತಾನೆ, ತನ್ನ ಸೋಬಗಿನ ನಿಮಿತ್ತ ಅವನು ಕೊಟ್ಟಂತ ಅಧಿಕಾರದ ನಿಮಿತ್ತವಾಗಿ ಅವನು ಒಪ್ಕೊಂಡು ಎಲ್ಲಾ ಇವ್ರಿಗೆ ತನ್ನ ಇದ್ದಂತ ತನ್ನ ಕೆಳಗಿದ್ದಂತ ಎಲ್ಲ ದೂತರಿಗೂ ಕೂಡ ಅವನು ಹೇಳ್ತಾನೆ, ನಾನು ದೇವರಿಗೆ ಸಮಾನನಾಗಿದ್ದೀನಿ, ನೀವೆಲ್ಲರೂ ನನಗೆಲ್ಲ ಹಾಗೆ ನಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡೋದನ್ನ ನೋಡ್ತೀವಿ. ಅನೇಕ ಒಂದು ಗುಂಪನೆ ಕಟ್ಕೊಂಡು ದೇವ್ರು ನನಗೆ ಮೋಸ ಮಾಡ್ತಾ ಇದ್ದಾನೆ, ದೇವ್ರಿಗಿರೋ ಶಕ್ತಿಲಿ ಕೆಲವುಗಳನ್ನ ಮುಚ್ಚಿಕತ್ತಾ ಇದ್ದಾನೆ, ಎಲ್ಲವನ್ನು ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈ ಈಜಿಪ್ಟ್ ಐಟಮ್ ಒಂದು ಬುಕ್ಕಲ್ಲಿ ಬರೀತಾರೆ. ಆದ್ರೆ ಕೆಲವನ್ನ ದೇವರು ನನಗೆ ಕೊಟ್ಟಿಲ್ಲ ಅಂತ ಒಂದು ಅಸಮಾಧಾನ ವ್ಯಕ್ತಪಡಿಸಿ ಕಡೆಗೆ ಅವನು ನಾನು ದೇವರೇ ಅಂತ ಹೆಚ್ಕೊಳ್ಳೋಕೆ ಮನಸ್ಸಲ್ಲಿ ಅಂದದ್ದೇ ಅವನ ಪಾಪ ಕಾರಣವಾಯಿತು. ಆ ಮನಸ್ಸಲ್ಲಿ ಅಂದದ್ದು ದಿನಾ ಯೇಸು ಸ್ವಾಮಿ ದೇವರು ಪ್ರತ್ಯಕ್ಷನಾದ ತಕ್ಷಣ ಎಲ್ಲಕ್ಕೂ ಆಶೀರ್ವಾದ ಮಾಡುವಾಗ ಇವನಿಗೂ ಆಶೀರ್ವಾದ ಸಿಗ್ತಾ ಇತ್ತು. ಆದ್ರೆ ಇನ್ ಮನಸ್ಸಲ್ಲಿ ಏನಂತ ಕೆಟ್ಟ ಆಲೋಚನೆ ಇದರಿಂದ ಆಶೀರ್ವಾದ 7 ಪಟ್ಟಿಗೆ ಜಾಸ್ತಿ ಆಯ್ತಂತೆ. ಹಂಗೆ ಪ್ರತಿದಿನ ಜಾಸ್ತಿ ಆಯ್ತಾ ತುಂಬಾ ಅವನು ಕೆಟ್ಟವನಾಗೋದ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ನಮಗೆ ಈ ಲೋಕದಲ್ಲಿ ನಾವು ಬಡವರಾಗಿದ್ದಾಗ ಐಶ್ವರ್ಯ ಕೊಟ್ಟಾಗ ನಾವು ಆಗ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ಲೂಸಿಫರ್ ಕೊಟ್ಟಂತ ಆ ಒಂದು ಸೊಬಗು ಅವನ ನಿಮಿತ್ತ ಅವನು ಒಪ್ಕೊಂಡ. ನಾವು ಉಬ್ಬಿದ ಮನಸ್ಸುಳ್ಳವರಾಗಿ ದೇವ್ರನ್ನ ಆರಾಧನೆ ಮಾಡಕ್ಕಾಗಲ್ಲ. ನಾವ್ ಯಾವಾಗಲೂ ದೀನಭಾವದಿಂದ ಎಂತ ಸ್ಥಿತಿಲಿದ್ರು ದೇವರಿಗೆ ನಾವು ವಿಧೇಯರಾಗಿ ಇರಬೇಕು ಅನ್ನೋದನ್ನ ಕರಿಬೋದಲ್ಲ ಸರ್? ಓಕೆ, ಖಂಡಿತವಾಗಿ ನಿಮ್ಮ ಆಲೋಚನೆ ತಪ್ಪಿಲ್ಲ. ನೀವು ಹೇಳಿರ್ತಕ್ಕಂಥದ್ದೆಲ್ಲ ನಿಜಾನೇ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಪಾಸ್ಟರ್, ಹಲೋ ಹೇಳಿ ಪಾಸ್ಟರ್. ನನಗೆ ಅಂತ ಪವಿತ್ರ ಸ್ಥಾನದಲ್ಲಿನೂ ಕೂಡ ಅಂತ ಕೆಟ್ಟ ಯೋಚನೆ ಬರೋ ಸಾಧ್ಯತೆ ಇದೆನಾ ಅಂತ ದಟ್ ಇಸ್ ಮೈ ಥಿಂಕಿಂಗ್ ಅಷ್ಟೇ. ಅದೇ ಕೂಡ ಇವತ್ತು ಕೂಡ ಮರ್ಮ. ಇವನು ಕೂಡ ದೇವರು ಕೂಡ ಅದನ್ನ ಯೋಚಿಸಿರ್ಲಿಲ್ವಂತ. ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಈ ರೀತಿ ಆಗ್ಬಹುದು ಅಂತಕ್ಕಂಥದ್ದಾಗಿ ದೇವರು ಯೋಚಿಸಿರ್ಲಿಲ್ಲ, ಬಟ್ ಅದು ಆಗೋಯ್ತು. ಆದ್ರೆ ಆಗಬಹುದು ಎಂತಕ್ಕಂತ ಒಂದು ಅನಿಸಿಕೆ ದೇವರಿಗಿತ್ತು. ಅದಕ್ಕಾಗಿಯೇ ದೇವರು ಮೊದಲೇ ಒಂದ್ ವೇಳೆ ಹಿಂಗ ಆದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಮೊದಲೇ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ ಸರ್, ಪರಲೋಕದಲ್ಲೂ ಕೂಡ ರೋಬೋಟ್ಗಳ ತರ ಯಾರು ಇರ್ಲಿಲ್ಲ. ಅಲ್ಲಿ ಏನಿದೆ, ದೇವರಿಗೆ ಅವ್ರಿಗೂ ಸ್ವತಂತ್ರ ಕೊಟ್ಟಿದ್ದನು. ಸ್ವತಂತ್ರ ಕೊಟ್ಟಿರುವಾಗ ಸ್ವತಂತ್ರದಲ್ಲಿ ಅವ್ರೇನಾಗ್ಬೇಕಾಗಿತ್ತು, ದೇವರಿಗೆ ಮಹಿಮೆ ಪಡುವಂತ ಎಷ್ಟೇ ಅಧಿಕಾರಿ ಆಗಿದ್ರು ಆಗ್ಬೇಕಾಗಿತ್ತು. ಅವನು ಕೊಟ್ಟರ ಜ್ಞಾನದಲ್ಲಿ ಹಂಗೆ ಇರ್ಬೇಕಾಯ್ತು. ನೀವು ಯಾವಲ್ಲೇ ನೀವು ಪಾಠ ಮಾಡಿದ್ರಿ ಸುಂದರವಾಗಿ, ಆ ಪಾಠದಲ್ಲಿ ಅವನ ಒಂದು ದುರಾಸೆ ಏನಿದೆ, ಅವನ ಆ ಕಲ್ಪನೆ ಏನಿದೆ, ಅದು ನಾನು ದೇವರಂಗ ಆಗ್ಬೇಕು, ದೇವರದ ಒಂದು ಸ್ಥಾನ ನನಗೂ ಬರ್ಬೇಕು ಅನ್ನೋ ರೀತಿಯಲ್ಲಿ ಅವನ ಮನೋಭಾವನೆ ಇದೆಯಲ್ಲ, ಅದು ಅವನಲ್ಲಿ ಅವನಿಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಅದು ನೆನ್ಸದ್ದು ತಪ್ಪೇನಿಲ್ಲ. ಅದಕ್ಕೆ ಹೇಗ್ ಬಂತು ಅಂತ ಹೇಳಂಗಿಲ್ಲ. ನಮ್ಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ನಾವು ಇಲ್ಲೂ ಕೂಡ ಅನೇಕ ತಪ್ಪುಗಳನ್ನ ಮಾಡ್ಬಿಡ್ತೀವಿ. ದೇವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಅದು ಯಾವಾಗಲೂ ನಾವು ಬರೀ ದೇವರಿಗೆ ಮಹಿಮೆಯಾಗಿ ಮೀಸಲಾಗಿ ಇಟ್ಕೊಂಡಿರಲ್ಲ. ಕೆಲಸ ತಪ್ಪಾಗಿ ನಡ್ಕೊಳ್ಳೋ ಸ್ಥಿತಿ ಇದೆ. ಅದೇ ರೀತಿ ಅವ್ನು ಕೊಟ್ಟಂತ ಸ್ವಾತಂತ್ರ್ಯನ ದುರ್ಬಳಕೆ ಮಾಡ್ಕೊಂಡ. ಆ ದುರ್ಬಳಕೆ ಮಾಡ್ಕೊಂಡಂತೆ ಅವನು ಪಾಪಿಗಾಗಿ ಅಲ್ಲಿ ಪರಲೋಕ ಸ್ಥಾನನ ಕಳ್ಕೊಂಡ ಅನ್ನೋದು ನಾವು ನೋಡ್ತೀವಿ. Okay, sir. Yes. One more thing I want to tell you. Yes, sir. You see, angels
are created beings by God. He had given the power of choice. We will not go into the details of why he sinned and all. But after Lucifer rebelled, 1/3 of the angels joined him. Okay, and the remaining 2/3 of the angels obeyed the Lord. They did not sin. Okay. They 1/3 of them joined with Lucifer and sinned against God. That let us try to understand that the 2/3 of the angels did not join with him. That means they made a choice to obey the Lord, serve the Lord. Next, let us take Jesus. He was born in Nazareth. He was in such a place Yes. that the Bible says, can anything good come out of Nazareth? Just imagine Jesus was sinless. Just take this imaginary, Jesus was sinless. So though in heaven there was no sin, sin did not come from outside and enter Lucifer. Sin started right from in his own heart because he made the choice. But look at Jesus. He was in such a worse place, but there was no sin. See the mystery of the power of God and the difference between a created being and an eternal God. I'm just sharing with you to have an understanding. Yeah, got it. Thank you. ಓಕೆ, ಸಾಧ್ಯವಾದ ಮಟ್ಟಿಗೆ ಅರ್ಥ ಆಯ್ತು ಅಂತ ನಾನು ನಂಬ್ತೇನೆ. ಸೊ ದೇವರ ವಾಕ್ಯ ನಮಗೆ ಪರಿಷ್ಕಾರವಾಗಿ ಹೇಳ್ತದೆ. ಮತ್ತೆ ಮತ್ತೆ ನಾವು ಇದನ್ನ ದೃಢಪಡಿಸ್ಕೊಳ್ಳೋಣ. ಪಾಪ ಎಲ್ಲಿಂದಲೂ ಬಂದಿಲ್ಲ. ಪಾಪ ಅನ್ನೋದು ಉತ್ಪತ್ತಿ ಸೈತಾನನ ಮನಸ್ಸಿನಿಂದ ತೀರ್ಮಾನ ಮಾಡ್ಕೊಳ್ಳೋಣ. ಮತ್ತೆ ಈ ಪ್ರಶ್ನೆಗಳು ಕಾಡಬಾರದು ನಮ್ಗೆ. ಸೊ ಅದನ್ನ ಸ್ವಾಮಿ ನಮಗೆ ನಿಖರವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾದಾಗ ಮಾತ್ರ ನಾವು ಮುಂದಿನ ಎಲ್ಲಾ ದೇವರ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಗೆ ಸಂಶಯ ಬರೋದಿಲ್ಲ ಮತ್ತು ಸೈತಾನು ನಮ್ಮನ್ನ ಮೋಸಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸತ್ಯವನ್ನ ಪರಿಷ್ಕಾರವಾಗಿ ಮನಸ್ಸಿನಲ್ಲಿ ನಂಬಿಕೊಂಡು ಪ್ರಾರ್ಥನೆಗೆ ಹೋಗೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಒಂದು ವಿಷಯಗಳನ್ನ ಹೇಳ್ತೇನೆ, ದಯಮಾಡಿ ಈ ಮಹಾ ಸಂಘರ್ಷ ಎಂಬತಕ್ಕಂತ ಈ ಪುಸ್ತಕವನ್ನ ದಯಮಾಡಿ ಫ್ರೀಯಾಗಿ ಕೊಡ್ತಾರೆ. ದಯಮಾಡಿ ಸೆಕ್ಷನ್ ಆಫೀಸ್ ಅಲ್ಲಿ, ರೀಜನ್ ಆಫೀಸ್ ಅಲ್ಲಿ ತರ್ಸ್ಕೊಳ್ರಿ, ಈಸ್ಕೊಳ್ರಿ. ಇದನ್ನ ಓದ್ಬೇಕೆಂಬುದಾಗಿ ಒಳ್ಳೇದಾಗ್ಲಿ. ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳು ಏನಾದ್ರೂ ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಸಾಮೇಲ್ ಕ್ರಿಸ್ಟೋಫರ್ ಸಾರ್ ಅವರು ಇದ್ದಾರೆ. ಅವ್ರು ನಮ್ಮನ್ನ ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದೆಯಾ? ಇಲ್ಲವಾದಲ್ಲಿ ನಮ್ಮಲ್ಲಿ ಇರುವಂತಹ ಕೆಲವೊಂದು ಪ್ರಾರ್ಥನೆಗಳನ್ನ ನಾನು ವಿಜ್ಞಾಪನೆಗಳನ್ನ ಹೇಳ್ತೇನೆ. ದಯಮಾಡಿ ನೀವು ಅದನ್ನ ನೋಟ್ ಮಾಡ್ಕೊಳ್ಬೇಕೆಂಬುದಾಗಿ Our ಕೇಳ್ಕೊಳ್ತೇನೆ. loving Father in heaven, I thank you and praise you, Lord, for this Zoom meeting. Thank you, Lord, that you have given us some revelations on today's topics. I pray thee, Father, that through your Holy Spirit, in the coming days of this Zoom meetings, we will have the spirit of revelation and the spirit of wisdom to understand your word, O Lord. And Lord, that our lives be centered and focused upon Christ, who is our strength, who is our life, who is the way, the truth, and life. And Lord, we thank you so much that in this disastrous world, it is you, O Lord, who sustains us, preserves us, and it is you who takes us forward. Bless each and every one of us. Lord, we pray that your spirit in us, who is the spirit of truth, will reveal everything to us, so that in this revelations, Lord, that we might draw more close to our Lord Jesus Christ. And in this revelation, that we might become the sons of God, that Jesus might be glorified. And we pray, Father, that the love of Jesus will be in us to walk with you every day. In Jesus' name we pray. Amen and amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ದೇವರ ಸಂದೇಶದ ಬಳಿಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿರುವಂತ ದೇವ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಹಾಗೂ ಸ್ವಾಮಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಈ ವಾಹಿನಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತ ಎಲ್ಲಾ ಭಕ್ತರ ಸಂಗಡ ಈ ವಿಷಯದಲ್ಲಿ ಚರ್ಚಿಸಲ್ಪಡುತ್ತಾ ನಿನ್ನ ದೈವಿಕ ಜ್ಞಾನದಲ್ಲಿ ಬೆಳೆಯುತ್ತಾ ಇರುವಂತ ಸಕಲ ಕುಲ ಭಾಷೆ ಪ್ರಜೆಯ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪ್ರಾರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೆ ಹಾಗೂ ವಿಶೇಷ ಗೀತೆಯನ್ನ ಹಾಡದಂತ ಸಹೋದರಿ ಸುವರ್ಣ ಅವರಿಗೆ ಮತ್ತು ಕೊಳಲನ್ನ ನುಡಿಸಿದಂತ ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರಿಗೆ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಸಾಮ್ಯುಯಲ್ ಕ್ರಿಸ್ಟೋಫರ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನ ನಮ್ಮನ್ನು ಆಶೀರ್ವಾದ ಮಾಡಲಿ. ದಿನನಿತ್ಯವೂ ಹೀಗೆ ನಮ್ಮನ್ನ ತನ್ನ ಆತ್ಮನಿಂದ ನಡೆಸಿ ಅನೇಕ ಸಕಲ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಮತ್ತು ಜಗತ್ತಿಗೆ ನಾವು ಉತ್ತರಿಸ್ಲಿಕ್ಕಾಗುವಂತೆ ದೇವರು ನಮ್ಮನ್ನು ತಿಳಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ರಾತ್ರಿ ನಮ್ಮೆಲ್ಲರನ್ನ ದೇವರು ಸುರಕ್ಷಿತವಾಗಿ ಸುಖಕರವಾಗಿ ನಡೆಸಿ ಆರೋಗ್ಯದಿಂದ ತುಂಬಿಸಿ ಸುಖ ನಿದ್ರೆಯನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಮತ್ತೆ ಆತನ ವಾಕ್ಯದ ಬಳಿಗೆ ಬರುವಂತೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮ್ಮೆಲ್ಲರನ್ನ ದೇವರ ಕೃಪಾಸ್ತಿ ತಪ್ಪಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಧನ್ಯವಾದ ಬೋಧಕರೇ. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು ಸರ್. ವಂದನೆಗಳು. ವಂದನೆ ಎಲ್ರಿಗೂ ವಂದನೆ. ಶುಭರಾತ್ರಿ ಎಲ್ರಿಗೂ. ಚೆನ್ನಾಗಿತ್ತು ಪಾಸ್ಟರ್ ಲೆಸನ್ ಸ್ಟಡಿ ಇವತ್ತು. ನೆಸೆಸರಿ ಇವತ್ತು ಅರ್ಥಗರ್ಭಿತ ಮಾಡಿದಿರಾ. ವಂದನೆಗಳು ಸರ್. ವೆರಿ ನೈಸ್ ಪಾಸ್ಟರ್. ವೆಲ್ ಎಕ್ಸ್ಪ್ಲೇನ್ಡ್. ಥ್ಯಾಂಕ್ ಯು. Thank you. Thank you, Pastor. Good night, everybody. Thanks, sir. Kolkar sir. Sir, Pastor. ನಾಳೆ